ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಏನೋ ಸಾಧನೆ ಮಾಡೋದಕ್ಕೆ ಅಂತ ಹೊರಟಾಗ ಜನ ಚಪ್ಪಾಳೆ ತಟ್ಕೊಂಡು ನಗ್ತಾರೆ. ಅದೇ ನಾವೇನಾದ್ರೂ ಸಾಧನೆ ಮಾಡಿದ್ರೆ ನಗ್ತಾ ನಗ್ತಾ ಚಪ್ಪಾಳೆ ತಟ್ತಾರೆ. ನಾವ್ ಕಾಲ್ಜಾರಿ ಬಿದ್ರು ಜನ ನಗ್ತಾರೆ, ಬಿದ್ದವರು ಎದ್ದು ಓಡಿ ಗುರಿ ತಲುಪಿದ್ರು ಜನ ನಗ್ತಾರೆ. ಹಿಂಗೆ ಯಾವ್ದಾದಕ್ಕೋ ನಗೋ ಜನರನ್ನ ಒಳ್ಳೆ ರೀತಿನಲ್ಲಿ ನಗ್ಸೋದಕ್ಕೆ ನಕ್ಕು ನಲ್ಸೋದಕ್ಕೆ ಅಂತಾನೆ ನಾವು ವಾರದಲ್ಲಿ 5 ದಿನ ಬರ್ತಿದೀವಿ. ಇದು ಮಜವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಈ ಮಜಬೂತಾದ ಸಂಚಿಕೆಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ದೇವತೆಗಳಿಗೆ ಅಧಿಪತಿ ಇಂದ್ರ, ಕಣ್ಣಿಗೆ ಕಾಣೋ ವಿಸ್ಮಯ ಚಂದ್ರ. ಇವರು ಇಂದ್ರ ಚಂದ್ರನು ಮೀಸುವಂತ ಸುಂದ್ರ ನಮ್ಮ ಗುರುಜಿ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು. ಆಲ್ ದಿ ಬೆಸ್ಟ್. ಇವರನ್ನು ನಡೆದಾಡೋ ವೀಣೆ, ಆಡೋ ಪ್ರತಿ ಮಾತು ಸಂಗೀತ ಸ್ವರನೇ. ನಗುನಲ್ಲೇ ಜಗತ್ತು ಮರ್ಸೋ ಕಿನ್ನರಿ ರಚ್ಚಿ. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಆಸ್ಥಾನದ ಪಿಲ್ಲರ್ಸ್, ನಮ್ಮ ಕಲಾವಿದರು. ಅವ್ರು ಇಲ್ಲದೆ ಇದ್ರೆ ಹೇಗೆ? ಅವ್ರನ್ನ ವೆಲ್ಕಮ್ ಮಾಡಬೇಕು. ರೆಡಿನಾ? ವಾ ವಾ ವಾ, ಏನ್ ಭಕ್ತಿ, ಏನ್ ಶ್ರದ್ಧೆ ನಿಮ್ಮೆಲ್ಲರಿಗೂ. ಹಾಗಾದ್ರೆ ವೈಲೆಟ್ ನೋಡ್ಕೊಂಬೇಡ. ಫಸ್ಟ್ ಸ್ಕಿಟ್. ಕಾಣದೆ ಬೇರೆ, ಕಾಣಿಸದೆ ಬೇರೆ. ಆದ್ರೆ ಕಾಣದೇ ಇರೋದನ್ನ ಕಾಣ್ತಾ ಇದೆ ಅಂತ ನಂಬಿಸೋದಿದೆಯಲ್ಲ, ಅದಕ್ಕೆ ಏನಂತ ಅನ್ಬೇಕು ಹೇಳಿ? ಈಗ ಏನ್ ಕಾಣೆ ಆಗಿದೆ ಅಂತ ಇದ್ದೀರಾ? ನಿಮ್ಮನ್ನ ಒಂದು ಬ್ರಹ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ, ನೋಡ್ಕೊಂಡ್ ಬನ್ನಿ. ಚಿನ್ನ, ನೀನ್ ಹಿಂಗೆಲ್ಲ ಡ್ಯಾನ್ಸ್ ಮಾಡಿ ಸುಸ್ತು ಮಾಡ್ಕೋಬಾರ್ದು. ನೀನ್ ಮೊದ್ಲೇ ಪ್ರೆಗ್ನೆಂಟು. ಬಾಯ್ಲಿ ಕೂತ್ಕೋ. ಗುರು ಸರ್, ರಚಿತಾ ಅವರು ಅನುಪಮ ಅವ್ರಿಗೋಸ್ಕರ ಕಾದು ಕಾದು ತಲೆ ಕೂದಲು ಬೆಳಗಾಗೋ ವಯಸ್ಸಾಯ್ತು. ಅದಕ್ಕೆ ಬೇಡ ಅಂತ ಮದುವೆ ಆಗ್ಬಿಟ್ಟೆ. ಇವರಿಬ್ಬರಿಗೆ ಕರಿಯರ್ ಇಂಪಾರ್ಟೆಂಟು, ಆದ್ರೆ ನನಗೆ ದೇಶಕ್ಕೇನಾದ್ರೂ ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟು. ಮದುವೆ ಆಗಿ 3 ವರ್ಷ ಆಯ್ತು ಸರ್. ಹೆಂಗಿದ್ದಾಳೆ ನನ್ನ ಹೆಂಡತಿ? ಸೂಪರ್ ಆಗಿದ್ದಾಳಲ್ಲ. ನೀವ್ ಹಂಗೆಲ್ಲ ನೋಡ್ಬೇಡಿ, ಅವ್ರಿಗೆ ನಾಚಿಕೆ ಆಗಲ್ವಾ? ನೀನೇನಮ್ಮ ಗುರು ಸರ್ನ ನೋಡ್ಬಿಟ್ಟು ಹಿಂಗ್ ನಾಚ್ಕಂತ ಇದೀಯಾ? ಅವರು ನಮ್ಮವರೇ ಅಲ್ವಾ? ನೀನ್ ಆಪಲ್ ತಿನ್ನಿರು. ಅಣ್ಣ ಶುರುವಾಗೋಯ್ತಾ? ಕಣ, ಆಗ್ಲೇ ಶುರುವಾಗಿ ಅರ್ಧ ಪೇಜ್ ಡೈಲಾಗು ಹೇಳ್ದೆ. ಸ್ಕಿಟ್ ಅಲ್ಲ ಅಣ್ಣ, ಬೆಳಗ್ಗೆ ಎದ್ದು ನಿನ್ ರೋದನೆ ಶುರು ಆಯ್ತಾ ಅಂದೆ. ಇವರು ನಮ್ಮಣ್ಣ 3 ವರ್ಷದಿಂದ ಹೆಂಡತಿ ಜೊತೆಗೆ ಇದ್ದಾಳೆ ಅನ್ನೋ ಭ್ರಮೆಲೆ ಬದುಕ್ತಾ ಇದಾರೆ. ದೇವ್ರಂತ ಅಣ್ಣನ್ ಕೊಟ್ಟೆ, ಬುದ್ಧಿ ಕೊಡದೆ ಯಾಕೆ ಬಿಟ್ಟೆ? ಸರಿಗಮ್ಮ, ಅಣ್ಣನ್ ಕಾಲಿಗೆ ನಮಸ್ಕಾರ ಮಾಡು. ಅಯ್ಯಯ್ಯೋ, ಇರ್ಲಮ್ಮ, ಎದಳು ಮೇಲೆ ಯಾಕೆ? ಅಣ್ಣ ಏನ್ ಮಾಡ್ತಿದ್ಯಾ ನೀನು? ಅದೇ ಕಣ, ನಿನ್ ಹೆಂಡತಿ ಕಾಲಿಗೆ ಬೀಳಕ್ ಬಂದ್ಲಲ್ಲ, ಬೇಡ ಅಂದೆ. ಸೊಂಟ ನೋವು ಅಂತೇಳಿ ಅವಳು ಇಲ್ಲೇ ನಿಂತಿದ್ದಾಳೆ. ನೀನ್ ಒಳ್ಳೆ ಏನು ನಿನ್ನ ತಿನ್ನೋ ತರ ನೋಡ್ತಾನೇನ? ಯಾಕಣ? ಇವನು ನನ್ನ ತಮ್ಮ. ಒಂದ್ಸಲ ನಾನು, ನನ್ನ ತಮ್ಮ, ನನ್ನ ತಂಗಿ ಬೇಲ್ಪುರಿ ತಿನ್ಕೊಂಡು ಕ್ಯಾಬಲ್ ಬರುವಾಗ ಸೀಟ್ ಹೊಡಿತು ಸರ್. ಅವತ್ತಿಂದ ಅವನ ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ ಅನ್ನೋ ಭ್ರಮೇಲ್ ಬದುಕ್ತಾ ಇದ್ದಾನೆ. ಅವಿನಾಶ, ಹೋಗಪ್ಪ, ಹೋಗಿ ಒಳಗಡೆ ರೆಸ್ಟ್ ಮಾಡೋಗು. ಅಣ್ಣ, ನನ್ನ ಹೆಂಡತಿ ಕಾಲೇ ತುಳಿತೇನೆ. ಚಿನ್ನ, ತಿನ್ನಕ್ಕೆ ನಿಂಗೆ ಸೇಪ್ ತರ್ತೀನಿ, ಇಲ್ಲೇ ಇರು. ಸರೋಜಾ ಸರೋಜಾ ಸರೋಜಾ, ನೋಡುದ್ಯಾ ಸರೋಜಾ ನಿನ್ ಬಾಮ ಇದೆ ಹೆಂಗ್ ಆಡ್ತಾನೆ ಅಂತ? ಅವ್ನಿಗೆ ನಾನು ಹೆಂಗ್ ಹೇಳಿ? ಅವ್ನು ಭ್ರಮೇಲ್ ಬದುಕ್ತಾ ಇದ್ದಾನೆ ಅಂತ ಹೆಂಗ್ ಅರ್ಥ ಮಾಡಿಸ್ಲಿ? ನೀನಾದ್ರೂ ಅವನ ಜೊತೆ ಮಾತಾಡ್ ಸರಿ ಮಾಡ್ತೀಯ ಅಂದ್ರೆ ನೀನು ಅವನ ಜೊತೆ ಮಾತಾಡಲ್ಲ. ಗೊತ್ತು, ಅವನೇ ನಿನ್ ಜೊತೆ ಮಾತಾಡಲ್ಲ ಅಂತ ಗೊತ್ತು. ಅಲ್ಲ ಕಣೆ, ಗುರು ಸರ್ ರಚಿತಾ ಮೇಡಮ್ ಅವಾಗಿಂದ ಕೂತಿದ್ದಾರೆ. ಬಂದ ತಕ್ಷಣ ಕೈ ಮುಗಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಮುಗಿ ಕೈ. ಹಾ ನೋಡಿ ಗುರುಜಿ, ಸಂಸ್ಕಾರನೇ ಗೊತ್ತಿಲ್ಲ ಈಗಿನ ಕಾಲದ ಹೆಣ್ಮಕ್ಳಿಗೆ. ಸೇಬ್ ತಿಂತ್ಯಾ? ಅಣ್ಣ, ನನ್ನ ಹೆಂಡತಿ ತಿನ್ನಕ್ಕೆ ಅಂತ ಸೇಬ್ ತಂದಿಟ್ಟಿದೆ, ಏನ್ ಮಾಡ್ದೆ ನೀನು? ಲೇ, ಇಲ್ಲೇ ಇರೋ ನಿನ್ನ ಹೆಂಡತಿಗೆ ಯಾಕೋ ಸೇಬು? ನನ್ನ ಹೆಂಡತಿ ಆದ್ರೆ ಪ್ರೆಗ್ನೆಂಟು, ಅವಳು ತಿನ್ಸಕ್ ಸೇಬ್ ಬೇಕು. ಎಲ್ಲಿದಲ್ಲ ನಿನ್ನ ಹೆಂಡತಿ? ಭ್ರಮೇಲ್ ಬದುಕ್ತಿದ್ಯಾ ನೀನು? ಏನೋ ಹಿಂಗ್ ಕೇಳ್ತ್ಯಾ? ಅಲ್ಲೋಡೋ ಅಲ್ಲೋಡೋ, ಎಷ್ಟ್ ಚೆನ್ನಾಗಿ ನಗ್ನಾಗ್ತಾ ಕೂತಿದ್ದಲ್ಲ ನನ್ನ ಹೆಂಡತಿ, ನೋಡೋ. ಅಣ್ಣ, ಅವರು ಅನುಪಮ ಮೇಡಮ್. ಅನುಪಮ ಅವ್ರಲ್ಲ ಕಣೋ, ಅವ್ರ ಪಕ್ಕದಲ್ಲಿ ಎಷ್ಟು ಮುದ್ದಾಗಿ ನಗ್ತಿದ್ದಾಳೆ ನೋಡು. ಆಹಾ ಬಂಗಾರ. ಲೇ, ನನ್ನ ಹೆಂಡತಿಯವರು ಅಲ್ಲ ಇದ್ದಾಳೆ. ಎಲ್ಲ ಇದ್ದಾಳೆ ನಿನ್ನ ಹೆಂಡತಿ? ಎಲ್ಲ ಇದ್ದಾಳೆ. ಅವರು ರಚಿತಾ ಮೇಡಮ್ ಕಣೋ. ಪಕ್ಕದಲ್ಲಿ ಕೂತ್ಕೊಂಡು ರಚಿತಾ ಮೇಡಮ್ ಮಾತಾಡ್ತಾ ಇಲ್ವಾ ಅಲ್ಲಿ? ರಚಿತಾ ಮೇಡಮ್ ಪಕ್ಕದಲ್ಲಿ ಕೂತಿರೋದು ಗುರು ಸರ್. ಎಲ್ಲ ಇದ್ದಾಳೆ ನಿನ್ನ ಹೆಂಡತಿ. ದಡ್ ನಂಗೆ ಮಾತಾಡ್ಬೇಡ ನೀನು. ಭ್ರಮೇಲ್ ಬದುಕ್ತಾ ಇದ್ದೀನಿ. ಬದುಕ್ತಿದ್ಯಾಣ? ಅಯ್ಯೋ 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 ಅಯ್ಯೋ, ಏನ್ರು ದೊಡ್ಡವಾಗ ಬಂದಿರೋದು ನಿಮ್ಮಿಬ್ರಿಗೂ? ಇಬ್ರು ಭ್ರಮೇಲೆ ಸಾಯ್ತಾ ಇದ್ದೀರಲ್ಲ. ಇಲ್ದೇ ಇರೋರನ್ನ
ಇದಾರೆ 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 ಅಂತ ನಂಬಿಸ್ತಿದಿರಲ್ಲ. ನಮ್ ಹುಡುಗರಾದ್ರೆ 2 ಸ್ಕಿಟ್ ಬಿದ್ದೋದ್ರೆ ನಾವ್ ಆರ್ಟಿಸ್ಟು ಅನ್ನೋ ಭ್ರಮೆಯಿಂದ ಹೊರಗಡೆ ಬರ್ತಾರೆ. ಆದ್ರೆ ನಮ್ ಸ್ಕ್ರಿಪ್ಟ್ ರೈಟರ್ಸ್ ನಿಮ್ ತರಾನೇ ಬರ್ದಿರೋ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗೇ ಇದೆ ಅನ್ನೋ ಭ್ರಮೆಲಿ ಇರ್ತಾರೆ. ಹೋದ್ರ ಒಳಗೆ ಹೋದ್ರ. ಗುರು ಸರ್, 3 ವರ್ಷದ ಹಿಂದೆ ನಾವು 3 ಜನ ಬೇಲ್ಪುರಿ ತಿನ್ನಕ್ ಆಚೆ ಹೋಗಿದ್ವಿ ಸರ್. ವಾಪಸ್ ಬರುವಾಗ ಸಿಡ್ಲು ಹೊಡೆದ್ಬಿಟ್ಟು ಆದ್ರಿಂದ ನೀವ್ರಿಬ್ರು ತಮಗ್ ಮದ್ವೆ ಆಗಿದೆ ಅನ್ನೋ ಭ್ರಮೆಲೆ ಬದುಕ್ತಾ ಇದಾರೆ ಸರ್. ಬೇರೆ ಯಾವ್ದೋ ಕಾಯಿಲೆ ಆಗಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ವಾಸಿ ಮಾಡಿಸ್ಬಿಡ್ತಾ ಇದ್ದೆ. ಈ ಭ್ರಮೆಲ್ ಬದುಕ್ತಿರೋರ್ನ ಹೆಂಗ್ ಸರ್ ವಾಸಿ ಮಾಡ್ಸೋದು? ಅಪ್ಪ ದೇವ್ರೆ, ನಡೆಯೋ ಕಾಲಿಗೆ ಚಪ್ಪಲಿ ಕೊಟ್ಟಿಲ್ಲ ಓಕೆ, ಆದ್ರೆ ನಡೆಯೋ ದಾರಿಲಿ ಕೆಂಡ ಹಾಕಿದ್ಯಲ್ಲ ಯಾಕೆ? ನೀವು ಏನಾದ್ರೂ ಮಾತಾಡ್ರಿ. ಯಾಕ್ರಿ ಸುಮ್ನೆ ಇದ್ದೀರಾ? ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ಲ, ನಿಮ್ಗೆ ಜವಾಬ್ದಾರಿನೇ ಇಲ್ಲ ಅಂತ ಅನ್ಕೊಳಲ್ವಾ? ಗುರು ಸರು ರಚಿತಾ ಮೇಡಮ್ಗಾದ್ರೂ ವಿಷಯ ಗೊತ್ತಿಲ್ಲ, ಸುಮ್ನೆ ಇದಾರೆ. ನೀವೇನ್ರಿ ಎಲ್ಲ ಗೊತ್ತಿದ್ದು ಸುಮ್ನೆ ತೆಪ್ಪಕ್ ಕೂತಿದಿರಲ್ಲ, ಏನಾದ್ರೂ ಮಾತಾಡಿ. ಅದನ್ನೇ 4 ಜನ ಕೇಳೋ ಹಂಗಾದ್ರೂ ಮಾತಾಡಿ. ಅಪ್ಪ ದೇವ್ರೆ, ಇವ್ರನ್ನ ಭ್ರಮೆಯಿಂದ ಆಚೆ ತರೋರು ಯಾರಪ್ಪ? ನಮಸ್ಕಾರ ಸರ್, ನಾನು ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ನೀವು ನಂಬಲ್ಲ ಸರ್, ನಾನು ಹುಟ್ಟಿದಾಗ ಮನೆಯಲ್ಲಿ ತೊಟ್ಲೆ ಕಟ್ಸ್ಲಿಲ್ವಂತೆ. ಯಾಕೇಳಿ ಯಾರು ನಾನು ಕೆಳಗಿಳಕ್ಕೆ ಬಿಟ್ಟಿಲ್ವಂತೆ. ಒಬ್ರಾದ್ಮೇಲೆ ಒಬ್ರು ಎತ್ಕೊಂಡು ಓಡಾಡ್ತಿದ್ರಂತೆ. ನಡು ರೋಡಲ್ಲಿ ಅಡ್ಡ ಬಿದ್ದಿರೋ ಆ ಡಾಂಬರ್ ಡ್ರಮ್ ಇದ್ದಂಗಿದ್ಯಾ? ನಿನಗಿಷ್ಟೆಲ್ಲ ಬಿಲ್ಡಪ್ ಬೇಕಾ? ಅದೇ ಅವತ್ತು ಅವ್ರು ಮಾಡಿರೋ ತಪ್ಪಿನಿಂದನೇ ನನಗೆ ಈ ಕಲರ್ ಬಂದಿರೋದು. ನಮ್ಮ ಮನೆಗೆ ಬಂದವರೆಲ್ಲ ಹೊಟ್ಟೆ ಕಿಚ್ಚಿನಿಂದ ಅಯ್ಯೋ ನಮಗೆ ಇಷ್ಟೊಂದು ಸುಂದರವಾದ ಮಗು ಹುಟ್ಲಿಲ್ವಲ್ಲ ಅಂತ ಬೇಕಂತಾನೆ ಎತ್ಕೊಂಡು ಬಿಸಿಲಲ್ಲಿ ಓಡಾಡಿದ್ರಂತೆ. ಮುಂಚೆ ನಾನು ಹೆಂಗಿದ್ದೆ ಗೊತ್ತಾ ಸರ್? ಹಿಂಗಿದ್ದೆ. ಅದ್ರಲ್ಲಿ ಎಲ್ಲಿದ್ಯಾ ನೀನು ಅಂದೆ. ಇದ್ರಲ್ಲಿ ನಾನಿಲ್ಲ. ಆನಂದ್ ಸರ್, ಕನ್ಫ್ಯೂಸ್ ಆಗ್ಬೇಡಿ, ಇದು ವೈಟ್ ಸೀಟು, ಇದು ನಾನು. ಈಗ ನೋಡಿ, ಸರಿಯಾಗಿ ನೋಡಿ, 2 ಸೇಮ್ ಟು ಸೇಮ್ ಕಾಣಿಸ್ತಾ ಇಲ್ವಾ? ನನ್ನ ಕಲರ್ ಇದರಲ್ಲಿ ಮರ್ತಾಗ ಹೋಗ್ಬಿಟ್ಟಿದೆ ಸರ್. ಅಷ್ಟೊಂದು ವೈಟ್ ನಾನು, ಯಪ್ಪ ಅಷ್ಟೊಂದು ಹ್ಯಾಂಡ್ಸಮ್. ಕರೆಕ್ಟ್. ನಮಸ್ಕಾರ. ನಮಸ್ಕಾರ. ಯಾರಂತ ಗೊತ್ತಾಯ್ತಾ? ಇಲ್ಲ. ಗೊತ್ತಾಗ್ಲಿಲ್ವಾ? ನಾನ್ರಿ ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ಹ್ಯಾಂಡ್ಸಮ್ ಹಂಕ ಕಾಪಿ ಸರಿಯಾಗಿ ಹೇಳ್ತಿದ್ದೆ. ಈಗ ಈ ಭ್ರಮೆಯಿಂದ ಆಚೆ ಬಂದು ನಿನ್ ಬಯೋಡಾಟಾ ಹೇಳು. ನಾನು ನಿಮ್ಮ ಸೋದರತ್ತೆ ಮಗ. ನಮ್ಮವ್ವ ಈ ಅಡ್ರೆಸ್ ಕೊಟ್ರು, ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದೆ. ಇವ್ರು ಬಂದೇ ಬಿಟ್ರು. ನಮಸ್ಕಾರ. ನಮಸ್ಕಾರ. ಯಾರಂತ ಗೊತ್ತಾಯ್ತಲ್ಲ? ಗೊತ್ತಾಗ್ಲಿಲ್ವೇ? ನಾನ್ರಿ ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ಅಪ್ಪಿ, ಸ್ಕಿಟ್ಟಲ್ ಕಾಮಿಡಿ ಇಲ್ಲ ಅಂತ ಮಾಡಿದ ಕಾಮಿಡಿನ ಎಷ್ಟ್ ಸಲ ಮಾಡ್ತೀಯಾ ನೋಡು. ಬೇಕಿದ್ರೆ 4 ಡಬಲ್ ಮೀನಿಂಗ್ ಡೈಲಾಗ್ ಹಾಕ್ಬಿಡು, ಕಿವಿ ಮುಚ್ಕೊಂಡ್ ಸಹಿಸ್ಕೊಂಡ್ಬಿಡ್ತೀವಿ. ಹ್ಯಾಂಡ್ಸಮ್ ಹಂಕ್ ಅಂತ ಮಾತ್ರ ಹೇಳ್ಬೇಡ. ಟೇಸ್ಟ್ಲೆಸ್ ಫೆಲೋಸ್. ಹುಡುಗಿರ್ಗೆ ನಾನಂದ್ರೆ ಒಡೆ ಇದ್ದಂಗೆ. ಒಡೆ ಇದ್ದಂಗೆ. ಪಿತೃಪಕ್ಷಿ ಕಿಟ್ಟಲು ಎಡೆ ಇದ್ದಂಗ ಅವನೇ, ಇವನು ವಡೆ ಅಂತ ವಡೆ. ಅದೇನೋ ಫ್ಲೋರ್ ಮೂಮೆಂಟ್ ಎಲ್ಲ ಮಾಡ್ಕೊಂಡು ಬಂದಿದ್ಯಾ, ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡು. ಬಾ, ನಮ್ ತಂಗಿ ಮದುವೆ ನಮ್ಮಮ್ಮ ಇನ್ವಿಟೇಷನ್ ಕೊಟ್ಟು ಬಾ ಅಂತ ಕಳಿಸಿದ್ರು. ಮನೆಯವರೆಲ್ಲ ಬಂದ್ಬಿಡಿ. ಬರೋಣ. ಎಲ್ಲಿ ನಿಮ್ ತಮ್ಮ ಕಾಣಿಸ್ತಿಲ್ವಲ್ಲ? ಅವಿನಾಶ್. ಯಾರು ನೀವು? ನಾಗಪ್ಪ ಮಡಿವಾಳರ್, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಕೋಡಿಹಳ್ಳಿ ತಿಮ್ಲಾಪುರ ಗ್ರಾಮ 581111. ಅವ್ರ ಮಗನ? ಅಯ್ಯೋ, ನಾನ್ ನೋಡ್ದಾಗ ಬೆಳ್ಳಗಿದ್ರಿ, ಇದಕ್ಕೆ ಹಿಂಗಾಗ್ಬಿಟ್ಟಿದಿರಿ. ನೋಡಿ, ನೀವ್ ಯಾರು ಅಂತ ಗೊತ್ತಿದೆ, ತಪ್ಪಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಅವಿನಾಶ್ ಅವರೇ, ನನ್ ತಂಗಿ ಮದ್ವೆ ಬಂದ್ಬಿಡಿ. ಖಂಡಿತ ಬರೋಣ. ನನ್ನ ಹೆಂಡತಿ ಕರೆ, ನಾನ್ ಹೆಂಗ್ ಬರ್ಲಿ? ಅಯ್ಯೋ, ಬರುವ ಕರ್ಕೊಂಡ್ ಬನ್ನಿ. ಅದಕ್ಕೇನಂತೆ ನಾನು ಕರೆದೆ ಅಂತ ಹೇಳಿ. ಅಂದ್ರೆ ಪಕ್ಕದಲ್ಲಿ ನಿಂತ್ರು ಕರಿದಾರಷ್ಟು ಆಟಿಟ್ಯೂಡ ನಿನ್ಗೆ? ಪಕ್ಕದಲ್ಲಿ ಇದ್ದಾರ? ಎಲ್ಲಿದ್ದಾರೆ ಅವಿನಾಶ್? ನನ್ನ ಹೆಂಡತಿ ಸೊಂಟನೆ ಮುಟ್ತೆ ನೀನು. ಒಂಚನೇನೋ ನೀನು? ಒಂಚೂರಾದ್ರು ಬುದ್ಧಿ ಇರ್ಬೇಕಣ್ಣ ನಿನ್ಗೆ. ಯಪ್ಪ, ಇದೇನೋ ಸ್ಕ್ರೂ ಲೂಸ್ ಆಗಿರೋ ಕೇಸು. ಬಾಬಾ, ಇಲ್ಲಿ ಬನ್ನಿ. ನಿಮ್ ತಮ್ಮನ್ ಪಕ್ಕ ನಿಮ್ಗೆ ಯಾರಾದ್ರೂ ಕಾಣಿಸ್ತಿದಾರ? ಇದಕ್ಕೆ ನಿಮಗ್ ಕಾಣಿಸ್ತಾ ಇಲ್ವಾ? ಇಲ್ಲ. ಒಂಚೂರು ಸರಿಗ್ ನೋಡಿ. ಇಲ್ಲ ಬಾಬಾ. ಹಂಗಾರೆ ಯಾರು ಇಲ್ಲ ಬಿಡಿ.
ಮತ್ತೆ ನನ್ನ ಪಕ್ಕ ಯಾರು ಇದಾರೆ ನನ್ನ ಹೆಂಡ್ತಿದ್ದಾರೆ ಅಂತಾನೆ. ಅಯ್ಯೋ ಅದು ನಿಮ್ಗೂ ಗೊತ್ತಾಗೋಯ್ತಾ? ನೋಡಿ ಇವ್ರೆ, ಕಳೆದ 3 ವರ್ಷಗಳಿಂದ ಅವನ್ ಪಕ್ಕದಲ್ಲಿ ಅವ್ನ್ ಹೆಂಡತಿ ಇದ್ದಾಳೇನೋ ಭ್ರಮೇಲ್ ಬದುಕ್ತಾ ಇದ್ದಾನೆ. ತಾವು ಹೇಳೋವಷ್ಟು ಹೇಳಿದ್ವಿ, ಯಾಕೋ ದೇವ್ರಿಗೆ ಅವನ ಮೇಲೆ ಕರುಣೆನೇ ಬರ್ಲಿಲ್ಲ. ಅಯ್ಯೋ, ಇದೆಲ್ಲ ನಿಭಾಯಿಸ್ಕೊಂಡು ಹೆಂಗ್ ಬದುಕ್ತೀರಾ? ಕಷ್ಟ ಆಗಲ್ವಾ? ಆಗುತ್ತೆ. ಈಗ ನೋಡಿ, ನೀವುನು ಹ್ಯಾಂಡ್ಸಮ್ ಹಂಗ್ ವಿಶ್ವ ಸುಂದರ ಅಂತೆಲ್ಲ ಹೇಳಿದ್ರೆ ಕೇಳಿಸ್ಕೊಳಕ್ ನಮಗೂ ಕಷ್ಟ ಆಗಲ್ವಾ? ಇದು ಹಂಗೇನೆ. ಹೇಳಮ್ಮ. ಲೋ ಮಗನೇ, ಯಾವ್ದೇ ಕಾರಣಕ್ಕೂ ಊರ್ ಕಡೆ ಬರಕ್ ಹೋಗ್ಬೇಡ. ಯಾಕಮ್ಮ? ಅದೇನೋ ನೀನ್ ಹ್ಯಾಂಡ್ಸಮ್ ಹಂಕು ವಿಶ್ವಸುಂದರ ಅನ್ನಕತ್ತಿದ್ಯಲ್ಲ, ನಿನ್ನನ್ನು ಹುಡುಕಿ ಸುಡ್ಬೇಕು ಅಂತ ಕಾಯಕತ್ತಾರ. ಜನಕ್ಕೆ ಏನ್ ಹೊಟ್ಟೆ ಕಿತ್ತು ನೋಡಿ. ಯಾಕೇನಾಯ್ತು? ನಾನು ಇಷ್ಟೊಂದು ಸುಂದರವಾಗಿ ಹುಟ್ಟಿದ್ದೆ ತಪ್ಪಾಗಿ ಹೋಗ್ಬಿಡ್ತು. ಊರ್ಲೆಲ್ಲ ನನ್ನ ಮಗಳ ಮದುವೆ ಆಗು ಅಂತ ಆಟ ಆಡ್ದವ್ರಂತೆ. ಮದುವೆ ಆಗ್ಲಿಲ್ಲ ಅಂದ್ರೆ ಸುಟ್ಟಾಕ್ತೀನಿ ಅಂತ ಅವ್ರಂತೆ. ಅದಕ್ಕೆ ಅಮ್ಮ ಇವತ್ತು ಊರ್ ಕಡೆ ಬರಕ್ ಹೋಗ್ಬೇಡ ಅಂದ್ರು. ಅಲ್ಲ, ನೀವು ಹೋದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಬಿಡಿ. ಯಾಕೆ? ಸುಡಕ್ ಏನ್ ಬಾಕಿ ಉಳಿದಿದೆ ಇಲ್ಲಿ? ಅದಕ್ಕೇನಂತೆ, ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗಿ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ ತಮ್ಮನಿಗೆ ಸಮಸ್ಯೆ ಇದೆಯಲ್ಲ, ಮದುವೆಗಿದೆಯಾ ಮಾಡ್ಸಲ್ವಾ? ಅಯ್ಯೋ, ಅದೇನು ಅಂತ ಹೇಳಿವ್ರೆ. ದೇವ್ರು ಒಂದೊಂದ್ಸಲ ಬಲಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಂಡ್ಬಿಡ್ತಾರೆ. ಒಳ್ಳೆಯವರಿಗೆ ದೇವ್ರು ಒಳ್ಳೆ ಮಾಡಲ್ಲ ಇವರ. ಸಮಾಧಾನ ಮಾಡ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಡೀರಿ ಆ ಕಡೆ. ಯಪ್ಪ, ಇಲ್ಲಿ ನನ್ನ ಹೆಂಡತಿ ತಪ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾಳೆ, ನೀವೇನ್ರಿ ಈ ಕಡೆ ಬಂದು ತಪ್ಕೊಂಡು? ಎಲ್ಲಿದ್ದಾರೆ ಬಾವ? ನನ್ನ ಹೆಂಡತಿ ಎಲ್ಲಿದ್ದಾಳ? ಚಿನ್ನ, ನೀನ್ ಕೂತ್ಕೊಳ್ಳಮ್ಮ. ಇಲ್ಲೇ ಕೂತಿಲ್ವೇ ನನ್ನ ಹೆಂಡತಿ? ಕಣ್ಣನ್ ಕಬೋರ್ಡಲ್ಲಿ ಇಟ್ಬಿಟ್ಟು ಬಂದಿದ್ಯಾ? ನನ್ನ ಹೆಂಡತಿ ನೋಡಕ್ ಹೆಂಗಿದ್ದಾಳೆ? ನೋಡಕ್ಕೆ ಎಲ್ಲಿದ್ದಾಳೆ? ಎಲ್ಲಿದ್ದಾರೆ ಬಾವ? ನಿನ್ನ ನೋಡೋ, ಇಲ್ಲೇ. ಏನಮ್ಮ ತಲೆ ಸುತ್ತಾ ಇದ್ಯಾ? ಇಂಥವ್ರನ್ನೆಲ್ಲ ನೋಡಿದ್ರೆ ಹುಟ್ಟೋ ಮಕ್ಳು ಗೊಗ್ಗೈನ್ ತರ ಹುಟ್ಬಿಡ್ತಾರೆ. ಬಾಬಾ, ನಾವು ಒಳಕೋಗೋಣ. ನೋಡಿ ನಂದೀಶ್ ಅವ್ರೆ, ಅವ್ರಿಬ್ರು ಹಂಗೇನೆ ತಮಗ್ ಮದ್ವೆ ಆಗಿದೆ ಅನ್ನೋ ಭ್ರಮೇಲ್ ಬದುಕ್ತಾ ಇದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಕುತ್ಕೊಳ್ಳಿ. ಇದ್ಯಾವ್ದೋ ಭ್ರಮಲೋಕಕ್ಕೆ ಬಂದ್ಬಿಟ್ನ ಹೆಂಗೆ? ಸಾರಿ ನಂದೀಶ್ ಅವ್ರೆ, ಅವಳಿಗೆ ತಲೆ ಸುತ್ತಾ ಇದೆಯಂತೆ. ಪ್ರೆಗ್ನೆಂಟ್ ಬೇರೆ ಅಲ್ವಾ? ಅವಳು ನನ್ನ ತಮ್ಮನ್ನ ನೋಡ್ಕೊಂಡೇ ಸ್ವರ್ಗ ಹೋಗ್ಬಿಟ್ಲು. ಕೂತ್ಕೊಳ್ಳಿ. ಮನುಷ್ಯತ್ವ ಇದೆನಾ ನಿನ್ಗೆ? ನನ್ನ ಹೆಂಡತಿ ಸೋಫಾ ಮೇಲೆ ಕೂತಿದ್ದಾಳೆ, ಅವಳ ಮೇಲೆ ಕೂರ್ತಿಯಲ್ಲ. ಅವ್ಳು ಕಿರ್ಚೋದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಕೇಳಿಸ್ತಾ ಇದೆ. ನೀನ್ಯಾಕೋ ಕಿರಿಸ್ತಾ ಇದ್ಯಾ? ಒಳಗಡೆ ನನ್ನ ಹೆಂಡತಿ ಮಲಗಿದಾಳೆ, ಅವಳು ಮೊದ್ಲೇ ಪ್ರೆಗ್ನೆಂಟು. ಇಲ್ದೇ ಇರೋ ಹೆಂಡತಿ ಕ್ಯಾರೆಕ್ಟರ್ ಯಾಕೋ ಅಷ್ಟೊಂದು ಬಿಲ್ಡಪ್? ಯಾವ ಕ್ಯಾರೆಕ್ಟರ್ ಇಲ್ಲ. ನೀನೇನೋ ಭ್ರಮೇಲ್ ಬದುಕ್ತಿದೆ ಅಂದ್ರೆ ನಾವೇನಕ್ಕೋ ಅನುಭವಿಸ್ಬೇಕು. ನಂದೀಶ್ ಅವ್ರೆ, ಅವನ ಹೆಂಡತಿ ಇಲ್ಲಿ ಕಾಣಿಸ್ತಾ ಇದ್ದಾಳ ನಂದೀಶ್ ಅವ್ರೆ? ಇಲ್ಲ ಇಲ್ವಾ? ಇದಾಳೆ. ಇಲ್ವಾ? ಇದಾಳ. ಕಾರಂತಿ ನನ್ನ ಮಕ್ಕಳ, ನೀವಿಬ್ರು ಭ್ರಮೇಲ್ ಬದುಕ್ತಾ ಇದ್ದೀರ ಕಣ. ಪಾಪ, ಇದನ್ನೆಲ್ಲ ಸಹಿಸ್ಕೊಂಡು ಈ ಪುಣ್ಯ ಕಿತ್ತಿ ಅದೇನ್ ಬದುಕ್ತಾವಳೋ ಏನೋ. ಅಯ್ಯೋ 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 ಅಯ್ಯೋ, ಏನ್ರು ಆಗಿದೆ ನಿಮ್ಗೆ? ಎಷ್ಟೆದ್ರಿಗೆ ಮಾನ ಮರ್ಯಾದೆ ತೆಗಿತಾ ಇದ್ದೀರಲ್ಲ. ಪಾಪ, ಇನ್ವಿಟೇಷನ್ ಕೊಡೋಕೆ ಅಂತ ಬಂದಿದ್ದಾರೆ. 4 ಒಳ್ಳೆ ಮಾತಾಡಿ ಕಳ್ಸೋದ್ ಬಿಟ್ಟು ಯಾಕ್ರ ಹಿಂಗ ಆಡ್ತಾ ಇದ್ದೀರಾ? ನೀವು ಕುತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗಲ್ಲ, ನೀವು ಕುತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗಲ್ಲ, ನೀವು ಕುತ್ಕೊಳ್ಳಿ ಅಂದ್ರೆ. ಕುತ್ಕೊತಾ ಇದ್ದೇನೆ. ಯೋ, ನಿನ್ಗಲ್ಲ ಕಣಯ್ಯ, ನನ್ ಗಂಡನ್ಗೆ. ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಕುತ್ಕೋ ಅಂತ ಹೇಳ್ತಾ ಇದ್ದೀನಿ. ನೀನ್ ಯಾಕೋ ನಾಟಕ ಆಡ್ತಿದ್ಯಾ? ನೀವು ಕುತ್ಕೊಳ್ಳಿ ಅಂದ್ರೆ. ಅಯ್ಯಪ್ಪ, ಇವಳು ಹಿಂಗೇನ? ಅಯ್ಯೋ, ಊರಲ್ಲ ಸುಟ್ರು ಪರವಾಗಿಲ್ಲ, ಹೋಗ್ಬಿಡ್ಬೇಕಿತ್ತು ನಾನು. ನಂದೀಶ್ ಅವ್ರೆ, ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಅವ್ರಿಬ್ರು ಭ್ರಮೇಲ್ ಬದುಕ್ತಾ ಇದಾರೆ. ನಂದೀಶ್ ಅವ್ರೆ, ಇವ್ರಿಬ್ರು ಭ್ರಮೇಲ್ ಬದುಕ್ತಾ ಇದಾರೆ. ಬನ್ನಿ ಇಲ್ಲಿ, ಬನ್ನಿ. ನನ್ನ ಹೆಂಡತಿ ಕಾಣಿಸ್ತಿದ್ದಾಳೆ ತಾನೆ? ಕಾಣ್ತಕ್ಕಿಲ್ಲ ತಾಳೆ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. 3 ದಿನ ಸರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ನಿನ್ ತಲೆ ಸರಿ ಇಲ್ಲ, ಕಣ್ ಸರಿ ಇಲ್ಲ. ಅಕ್ಕ ಕಾಣಿಸ್ತಿದ್ದಾಳ. ಕಾಣಿಸ್ತಿದ್ದಾಳಲ್ಲ, ಇವಾಗ ಸರಿ ಹೋದ್ರಿ ನೋಡಿ. ಎಲ್ಲಿದ್ದಾಳೆ ಹೇಳಿ? ಇಲ್ಲಿ. ಇಲ್ಲಿರೋದು ನನ್ನ ಹೆಂಡತಿ ಕಣ. ನೀನು ಸಾರ್, ನಿಮ್ ಹೆಂಡತಿ ಇಲ್ಲಿದ್ದಾರೆ ನೋಡಿ. ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡೆ ಸಖತ್ತ ಕಾಣಿಸ್ತಾ ಇದ್ದಾರೆ. ಲಕ್ಷಣವಾಗಿ ಇಲ್ಕಲ್ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಹೂ ಮುಡ್ಕೊಂಡಿದ್ದಾಳೆ. ಇಲ್ಲ ಅತ್ಯ, ಹೌದು, ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ದಾರೆ. ಕಾಲಿ ಮುಗಿ ಅಕ್ಕ. ನಂದೀಶ್ ಅವ್ರೆ, ಅವನ ಹೆಂಡತಿ ಕಾಣಿಸಿದ್ಲ ನಂದೀಶ್ ಅವ್ರೆ? ಹೌದೌದು. ಇಲ್ದೇ ಇರೋ ಅವನ ಹೆಂಡತಿ ನೀನು ಕಾಣಿಸ್ತಾ ಇದ್ದಾಳೆ. ಪಾಪ ಹುಡುಗ ಅಷ್ಟು ದೂರದಿಂದ ಬಂದಿದ್ದಾನೆ, ಮಾತಾಡ್ಸ್ಬೇಕು ಅಂತ. ಅವಾಗ್ಲಿಂದ ಇಲ್ಲಿ ನಿಂತಿರೋ ನನ್ನ ಹೆಂಡತಿ ಕಾಣಿಸ್ತಿಲ್ವೇನೋ? ಇಲ್ಲೇ ಕಾಣಿಸಕ್ಕೆ ಇಲ್ಲೇ ಕೂತಿಲ್ವಾ?
ತಂಗ್ಯವ್ವ ಇಲ್ಕಲ್ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಬಳೆ ತೊಟ್ಕೊಂಡು ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಲ್ಲಮ್ಮ. ನನ್ನ ಹೆಂಡತಿ ಇಳಕಲ್ ಸೀರೆ ಉಟ್ಕೊಂಡಿದ್ದಾಳ ನಂದೀಶ್ ಅವರೇ. ತುಂಬು ಗರ್ಭಿಣಿ ಕಂಫರ್ಟಬಲ್ ಆಗಿರ್ಲಿ ಅಂತ ನೈಟಿ ಹಾಕೊಂಡಿದ್ದಾಳೆ ಕಣೋ. ಅದು ನಾನು ತಂಗಿ ನೋಡಿದ ಖುಷಿಯಲ್ಲಿ ನೈಟಿ ಹಾಕಿದಾರ ಸೀರೆ ಹಾಕಿದಾರ ಕನ್ಫ್ಯೂಸ್ ಆಗೋಗ್ಬಿಡ್ತು. ತಂಗ್ಯವ್ವ ನಿನಗೆ 7 ತಿಂಗಳಾದ್ಮೇಲೆ ನಾನೇ ಬಂದು ಬಾಣತನ ಮಾಡ್ತೀನವ್ವ. ನೀನು ನಿಮ್ಮಪ್ಪ ಅವ್ವ ಅಜ್ಜಿ ತಾತ ಎಲ್ಲ ಬನ್ನಿ ಆಯ್ತಾ. 9 ತಿಂಗಳು ತುಂಬಿ ಇವತ್ತೋ ನಾಳೆಗೋ ಡೆಲಿವರಿ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. 7 ತಿಂಗಳು ತಿರ್ಗಾ ಎಲ್ಲಿಂದ ಬರುತ್ತೆ? 9 ತಿಂಗಳಾದ್ಮೇಲೆ ಆಸ್ಪತ್ರೆ ಕರ್ಕೊಂಡೋಗಿ ಹೆರಿಗೆ ಮಾಡದ್ಬಿಟ್ಟು ಇಲ್ಲೇನ್ ಭಜನೆ ಮಾಡ್ತಾ ಇದೀಯಾ? ನಾವು ಭಜನೆ ಆದ್ರೂ ಮಾಡ್ತೀವಿ, ಇನ್ನೊಂದಾರು ಮಾಡ್ತೀವಿ. ನಿನಗ್ಯಾಕೋ? ಯಾಕ್ರೋ ನೀವಿಬ್ರು ಭ್ರಮೇಲಿ ಇರೋದಲ್ದೆ ಪಾಪ ಅವ್ರನ್ನು ಭ್ರಮೇಲಿ ಇರೋ ತರ ಮಾಡ್ತಾ ಇದ್ದೀರಾ. ನೀವು ಬನ್ನಿ ನಂದೀಶ್ ಅವ್ರೆ, ಬನ್ನಿ. ಅದೇ ತಿಂದು ತುಂಬಾ ಸುಸ್ತಾಗಿರ್ಬೇಕಲ್ವಾ, ಕುಡಿಯಕ್ಕೆ ಏನಾದ್ರು ಬೇಕಾ? ಒಂದು ಖಾಲಿ ಲೋಟ ತಗೊಂಬನ್ನಿ, ಕಣ್ಣೀರ್ ಬರ್ತಾ ಇದೆ, ಅದನ್ನ ಹಿಡ್ಕೊಂಡು ಕುಡಿದು ಬಿಡ್ತೀನಿ. ಸರಿ ತಂದ್ಕೊಡ್ತೀನಿ. ನನ್ ಗಂಡಂಗ್ ಹುಷಾರಿದೆ, ತುಂಬಾ ಬೇಜಾರಲ್ಲಿದ್ದಾರೆ. ಅವ್ನ ಕಾಮಿಡಿ ಮಾಡಿ ನಗಿಸ್ಬಿಡಿ. ನನ್ನ ಅವಾಗಿಂದ ಹುಚ್ಚನ್ ಮಾಡಿ ಅಳಿಸ್ತಾ ಇದ್ದೀರಾ? ಇವಳು ಗಂಡಿಗೆ ಕಾಮಿಡಿ ಮಾಡಿ ನಗಿಸ್ಬೇಕಂತೆ. ನಗ್ಸಕ್ಕಿಲ್ಲ ನಿನ್ ಗಂಡ ಎಲ್ಲಿದಾರ? ಅವರಿಗೆ ಇಲ್ದೇ ಇರೋ ಹೆಂಡರು ಕಾಣಿಸ್ತಾರೆ, ಇಲ್ಲಿ ಕೂತಿರೋ ನನ್ ಗಂಡ ಕಾಣಿಸಲ್ವೇನೋ? ನಿನ್ ಗಂಡ ಕಾಡ್ಸಕ್ಕೆ? ಗಂಡುಗಲಿಗಳ ಗಂಡ ಉದ್ದಂಡ, ಭೂಮಂಡಲದೊಳಗ ಕಂಡ ಕೀರ್ತಿ ಪ್ರಚಂಡ ನನ್ನ ಗಂಡ ನಿನ್ ಕಾಣಿಸಲ್ವೇನೋ? ಗಂಡ ನಿನ್ನ ಗಂಡ. ಏನ್ ಸರ್ ನೀವು ಹುಷಾರಿಲ್ಲ ಅಂದ್ರು ವೈಟ್ ಶರ್ಟ್ ವೈಟ್ ಪಂಚ ಹಾಕೊಂಡು ಮಿಂಚುತ್ತಾ ಇದ್ದೀರಾ? ಅಯ್ಯೋ ನಿನ್ನಲ್ಲೇ ನನ್ ಗಂಡ ಹಾಕಿರೋದು ರೆಡ್ ಶರ್ಟ್ ಬಿಳಿ ಪಂಚೆ, ನಿನಗೆ ವೈಟ್ ಶರ್ಟ್ ವೈಟ್ ಪಂಚೆ ತರ ಕಾಣ್ತಿದ್ಯೇನೋ? ನಂದೀಶ್ ಅವರೇ, ಅವಳ ಗಂಡ ನಿಮ್ಗೆ ಕಾಣಿಸಿದ್ನಾ? ಕಂಡ ಇಲ್ದೇ ಇರೋ ಅವಳ ಗಂಡನೂ ನಿಮಗ್ ಕಾಣಿಸ್ತಿದ್ದಾನೆ. ಪಾಪ ನಿಮ್ ಕೊಡಕ್ಕೆ ಟೀ ಕೈನಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದಾಳ. ನನ್ನ ಹೆಂಡತಿ ನಿನ್ ಕಾಣಿಸ್ತಿಲ್ವೇನೋ? ಕಂಡ್ಲು ಗಂಡ ಇಲ್ದೇ ಇರೋ ಅವ್ರ ಹೆಂಡತಿ ಕಾಣಿಸೋದು, ಇಲ್ದೇ ಇರೋ ಇವ್ರ ಗಂಡ ಕಾಣಿಸ್ತಾ. ಅವಾಗಿಂದ ನನ್ನ ಹೆಂಡತಿ ಸೋಫಾ ಮೇಲೆ ಕೂತಾಳೆ, ಕಾಣಿಸ್ತಿಲ್ವಾ? ಕಂಡ್ಲು ನಿನ್ನ ಹೆಂಡತಿ ಕಂಡ್ಲು, ಇವ್ ಗಂಡ ಕಂಡ. ನಿಮ್ ಹೆಂಡತಿನ ಕಂಡ್ಲು ಹೆಂಡತಿ, ಇವ ಗಂಡ, ನಿನ್ನ ಹೆಂಡತಿ, ನಿಮ್ ತಾತ, ನಿಮ್ ಮುತ್ತಾತ, ನಿಮ್ ಅಜ್ಜಿ, ನಿಮ್ ಚಿಕ್ಕಪ್ಪ, ನಿಮ್ ಫ್ಯಾಮಿಲಿ ಅವರೆಲ್ಲ ನನಗೆ ಕಂಡ್ರು. ಮಾಯೇ ನೀನೊಂದು ಮಾಯೇ, ನೀನೊಂದು ಮಾಯೇ ಓ ನನ್ನ ಪ್ರೀತಿಯೇ. 3 ಜನನು ಭ್ರಮೆಯಲ್ಲಿ ಬದುಕೋದಲ್ದೆ ನನ್ನನ್ನು ಹುಚ್ಚು ನನ್ನ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನನ್ನ ಮಕ್ಕಳ. ಅಲ್ಲ ಅಮ್ಮ, ಅವ್ರ 3 ಜನ ಸೇರ್ಕೊಂಡು ನನಗೆ ಅವಾಗಿಂದ ಟಾರ್ಚರ್ ಕೊಡ್ತಾ ಇದಾರೆ. ನೀನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೀಯಲ್ಲ. ಮಗ ಅನ್ನೋ ಕನಿಕರ ಇಲ್ವಾ ನಿನಗೆ? ನನಗೆ ನಿಮ್ ಸ್ಕಿಟ್ ಸಿಕ್ಕಾಬೇಡ ಇಷ್ಟ ಆಯ್ತು ಗೈಸ್, ತುಂಬಾ ಚೆನ್ನಾಗಿತ್ತು. ಸೊ ಈಗ ಜಡ್ಜಸ್ನ ಕೇಳಬೇಡ ಈ ಸ್ಕಿಟ್ ಹೇಗಿತ್ತು ಅಂತ. ರಚಿ ಹೇಗಿತ್ತು ರಚಿ ಸ್ಕಿಟ್? ಕೆಟ್ಟ ಭ್ರಮೆ ಇದು. ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಒಂದು ಕಾನ್ಸೆಪ್ಟ್, ಭ್ರಮೇಲಿ ಬದುಕೋದು. ಆ್ಯಂಡ್ 3 ಜನ ಅಟ್ಲೀಸ್ಟ್ ಯಾರೋ ಒಬ್ರು ಇರ್ತಾರೆ ಅಂತ ಅನ್ಕೊಂಡೆ. ಅವಳು ಲಾಸ್ಟಲ್ಲಿ ನನ್ನ ಗಂಡ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಲು. ತಲೆ ಕೆಟ್ಟೋದು 1 ಸೆಕೆಂಡ್. ಯಪ್ಪ, ನಂದೀಶನ್ ಥರನೇ ನಾವು ಒಂದಷ್ಟು ಜನ ಹಂಗೆ ಇದ್ವೇನೋ. ಏನ್ರೋ ಇದು ಕತೆ ಅಂತ ನೋಡಿದ್ರೆ ನಂದೀಶ ಮಗ ನೀನು ನಿಮ್ಮ ಅಮ್ಮನ ಕರೆದ್ಬಿಟ್ಟಿಯಲ್ಲ ಭ್ರಮೆಯಲ್ಲಿ. ಆಮೇಲೆ ಇನ್ನೊಂದು ಭ್ರಮೆ ಏನು ಅಂದ್ರೆ ಅವನು ವೈಟ್ ಪೇಪರ್ ತೆಗೆದ್ಬಿಟ್ಟು ನಾನು ಅದೇ ದೊಡ್ಡ ಭ್ರಮೆ. ಇದೆಲ್ಲ ಅದೇ ಪಂಚ್ ಹೊಡೆದಿದ್ದು ಇಡೀ ಸ್ಕಿಟ್ ಅಲ್ಲಿ. ಪಂಚ್ ಅಂದ್ರೆ ಅದೇ ವೈಟ್ ಶೀಟ್ ತೆಗ್ದ್ಬಿಟ್ಟು ಕಾಣಿಸ್ತಿದ್ದೀನಲ್ಲ ಅಂತ ಹೇಳೋದು. ಅಫ್ಕೋರ್ಸ್ ಆಕ್ಚುಲಿ ತುಂಬಾ ಲೀಡ್ ಮಾಡಿದ್ದು ಅಂದ್ರೆ ತುಂಬಾನೇ ಅಟೆನ್ಷನ್ ಸೀಕ್ ಮಾಡಿದ್ದು ನಂದೀಶ ಈ ಸ್ಕಿಟ್ ಅಲ್ಲಿ. ಸೂಪರ್ ಆಗಿತ್ತು ನಂದೀಶ ನಿನ್ನ ಒಂದು ಪರ್ಫಾರ್ಮೆನ್ಸ್ ಈ ಸ್ಕಿಟ್ ಅಲ್ಲಿ. ಆ್ಯಂಡ್ ಅವಿನಾಶ್, ರವಿ ಸರ್ ಮತ್ತೆ ಶುಭ 3 ಜನ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಆ್ಯಂಡ್ ಆ ಒಂದು ಸ್ಕಿಟ್ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ಪ್ರತಿಯೊಬ್ರು ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಅಂಡ್ ನಂದೀಶ ಯು ನೇಲ್ಡ್ ಇಟ್ ಮಗ. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ನನಗಿಂತ ಮೊದಲು ನಮ್ಮ ಸೀನಿಯರ್ ಜಗ್ಗೇಶ್ ಗೆಸ್ಟ್ ಆಗಿ ಬಂದಿರಲ್ಲ, ಅವ್ರ ಹತ್ರ ಕೇಳಿ.
ಜಗ್ಗೇಶ್ ಅವ್ರ ಹತ್ರ. ಅಲ್ಲೇ ಇದಾರಲ್ವಾ ಗುರುಜಿ? ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಅದೇ ರೆಡ್ ಕಲರ್ ಅಲ್ಲ ಬ್ರೌನ್ ಕಾಣಲ್ವಾ ನಿನ್ಗೆ? ಕಾಣಿಸ್ತಿದ್ದಾರೆ. ಅಲ್ಲಿ ಇಲ್ದೇ ಇರೋ ಜಗ್ಗೇಶ್ ಸರ್ ನಿಮಗ್ ಕಾಣಿಸಿದ್ದಾರೆ. ಸ್ಕಿಟ್ ಅಲ್ಲಿ ನನ್ನ ಹೆಂಡತಿ ಕಾಣಿಸ್ತಿಲ್ವಾ ನಿಮ್ಗೆ? ಎಲ್ಲರೂ ಕಾಣಿಸಿದ್ರು ನಮಗೆ. ಅವ್ರು ಹೇಳ ಹಾ ನೀನ್ ಹೇಳಲ್ವಾ? ಚೆನ್ನಾಗಿರ್ಲಿಲ್ವಾ? ಆಕ್ಚುಲಿ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಹೇಳ್ಬೇಕಂದ್ರೆ ಮೂವರ್ದು ನಿಜ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಒಂದು ರವಿ ಅವ್ರ ಹೆಂಡತಿ, ಇನ್ನೊಂದು ಅವಿ ಹೆಂಡತಿ, ಆಮೇಲೆ ಇವ್ರ ಗಂಡ ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮಮ್ಮ ಸರ್ ಅವ್ರ ಅಮ್ಮ ಜಾಸ್ತಿ ರೋಲ್ ಇರ್ಲಿಲ್ಲಲ್ಲ, ಲಾಸ್ಟ್ ಮೇಲೆ ಸ್ವಲ್ಪ ಮಾತ್ರ ಇದ್ದಿದ್ದು. ಅದು ಒಂದು ಸೀನ್ ಅಲ್ಲಿ ಮಾತ್ರ ಗೆಸ್ಟ್ ಅಪಿಯರೆನ್ಸ್. ಸೊ ಪರ್ಫಾರ್ಮೆನ್ಸ್ ಜಾಸ್ತಿ ಸ್ಕೋಪ್ ಇರ್ಲಿಲ್ಲ ಅವ್ರಿಗೆ. ಓಕೆ, ಆಕ್ಚುಲಿ ಐ ಥಿಂಕ್ ಹೈಲೈಟ್ ಡೆಫಿನೆಟ್ಲಿ ನಮ್ಮ ನಂದೀಶ. ನೋಡ್ಬೇಡ್ವು ನಿನ್ ಗಂಡ ನನ್ ಗುರಾಯಿಸಿದಾನೆ. ಅಯ್ಯಪ್ಪ, ಅವಿ ಚೆನ್ನಾಗಿತ್ತು. ಗುಡ್. ಯಾ, ಒಟ್ಟಿಗೆ ತಲೆ ಕೆಟ್ಟೋಯ್ತು ನನಗೆ. ವೆರಿ ಡಿಫ್ರೆಂಟ್ ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಎಲ್ಲದು. ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬಾ ಚೆನ್ನಾಗಿತ್ತು ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಅಳಿಯ ಮನೆ ತೊಳಿಯ ಅಂತ ಅಂತಾರೆ, ಅದರಲ್ಲೂ ಸಾಂಬ್ರಾಣಿ ಅಂತ ಅಳಿಯ ಏನಾದ್ರು ಸಿಕ್ಬಿಟ್ರೆ ಮುಗ್ದೋಯ್ತು ಕತೆ ಅಲ್ಲಿಗೆ. ಆದ್ರೆ ಇಲ್ಲಿ ಕತೆ ಉಲ್ಟಾ ಆಗಿದೆ. ಅತ್ತೆ ಮಾವನ ಜೊತೆಗೆ ಬಾಮೆದನು ಸೇರ್ಕೊಂಡು ಸಾಂಬ್ರಾಣಿಗೇನೆ ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ. ಇದೆಲ್ಲ ಆಗ್ಬೇಕಲ್ವ ಸಾಂಬ್ರಾಣಿಗೆ? ಕಲಿಬೇಕು ಅಂತ ಏನೇನೋ ಟ್ರೈ ಮಾಡ್ದೆ, ಇಲ್ಲ ಇಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಎಲ್ರು ಹೇಗಿದ್ದೀರಾ? ನಮ್ ದರ್ಶನ ಆಯ್ತಲ್ಲ, ಸೂಪರ್ ಆಗೇ ಇರ್ತೀರಾ. ಏನೇ ಕಾಪಿ ತಗೋಬರೇ. ಕೇಳಿಸ್ತಿರೋ ಒಳಂಗವಳೆ ಸರ್. ಈ ಹೆಣ್ಮಕ್ಳ ಹೀಗೆ ಸರ್, ಏನ್ ಕೇಳಿಸಿದ್ರು ಕೇಳಿಸಲ್ಲ ನಂಗೆ ಇರ್ತಾರೆ ಇವ್ರು. ಈಗ ನೋಡ್ಕೊಳ್ಳಿ ಹೆಂಗ್ ಕೇಳ್ತೀನಿ. ಅನುಪಮ ಮೇಡಮ್ ಬನ್ನಿ, ಇಲ್ಲೇ ಹೋಗಿ ಕಾಫಿ ಕುಡ್ಕೊ ಬರೋಣ. ತಗೊಳ್ಳಿ. ಇಂಥ ಎಷ್ಟು ಆಟ ನಾನು ಆಡಿಲ್ಲ. ಹೆಣ್ಣು ಮಕ್ಕಳಿಗೆ ಎಲ್ಲಿ ಒಳಸುಂಠಿ ಕೊಡ್ಬೇಕು ಅಂತ ಸರಿಯಾಗಿ ಗೊತ್ತು. ಕಾಪಿ ತಕ್ಕ ಬಂತಂದ್ರೆ ಕೇಳಿಸ್ತಾರ ಒಳಂಗವಳೆ. ಟುಡೇ ನ್ಯೂಸ್ ಐ ವಿಲ್ ರೀಡ್, ಪ್ಲೀಸ್ ಲಿಸನ್ ಹಿಯರ್. ಮಕರ ರಾಶಿಯವರಿಗೆ ಇವತ್ತು ಶುಭ ಸುದ್ದಿ. ಇವರ ಶುಭ ಸಂಖ್ಯೆ 3. ಮನೆಗೆಲ್ಲ ನೀರು, ರೋಡ್ಗೆಲ್ಲ ತಾರು, ಎಲ್ಲೂ ಹೋಗದೆ ಮನೇಲೆ ಕೂರು. ತಗದಾಗ ಬರ್ತಾವೆ. ಏನ ಜೆ ಅಕ್ಷರದಿಂದ ಹೆಸರು ಶುರುವಾಗುವವರೆಗಿದೆ ಇವತ್ತು ಗಂಡಾಂತರ. ಜಗಪ್ಪ, ಜೆ ಅಂದ್ರೆ ಜಗಪ್ಪ, ನಿಂಗ್ ಗಂಡಾಂತರ ಇವತ್ತು. ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ? ಹೆಸರು ಚೇಂಜ್ ಮಾಡ್ಕೊಂಡಲ್ಲ, ಸಾಂಬ್ರಾಣಿ ಅಂತ. ಸಾ ಅಕ್ಷರದಿಂದ ಹೆಸರು ಶುರುವಾಗುವವರೆಗಿದೆ ಪ್ರಾಣಕ್ಕೆ ಕುತ್ತು. ಮಗ ಪಕ್ಕ ಕಣ, ಪ್ರಾಣ ಹೋಗುತ್ತೆ ಇವತ್ತಿಂದ. ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ? ಈಗ ಚೇಂಜ್ ಮಾಡ್ಕೊಂಡಲ್ಲ ಜಗಪ್ಪ ಅಂತ. ಏನೇ ಹಂಗಂದ್ರೆ ಹಿಂಗಂತೆ, ಹಿಂಗಂದ್ರೆ ಹಂಗಂತೆ ಕೊಡೋ ನೀನು. ಹಿಂಗಂದ್ರೆ ಹಂಗಂತಿ, ಹಂಗಂದ್ರೆ ಹಿಂಗಂತಿ. ಏನೀಗ ಹುಚ್ಚಾನೆ ನೀನು? ಹುಚ್ಚಾನೆ ನಾನು. ಎ ಅಕ್ಷರದಿಂದ ಹೆಸರು ಶುರುವಾಗುವವರು ಇವತ್ತು ಆ ಜಾಗ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಏನಾಗುತ್ತೆ? ಏನ್ ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿದ್ದೀರಾ? ಯಾಕ ಜಾಗ ಬಿಟ್ಟು ಇವ್ರು ಎಲ್ಲೂ ಹೋಗಲ್ಲಪ್ಪ, ಅಲ್ಲೇ ಕೂತಿರ್ತಾರೆ ಇವರು. ಹೋಲಿ ಬಿಡಿ, ಈ ರಾಶಿ ಫಲನೇ ಬೇಡ, ನಾ ಬೇರೆ ಓದ್ತೀನಿ. ಅತ್ತೆ ಮಾವನ ಶೋಕಿಗೆ ಅಳಿಯ ಕಿಡ್ನಿಯನ್ನು ಮಾರಿಕೊಂಡ ದುಸ್ಥಿತಿ. ಕೇಳ್ರೋ, ನ್ಯೂಸ್ ನೋಡ್ರೋ. ಅತ್ತೆ ಕಾಲ್ ಕೆಳಗೆ ಅಳಿಯ ಏನಾರ ಇದು ಬಿಟ್ರೆ ಕಿಡ್ನಿ ಎಲ್ಲ ಲಿವರು ಮಾರ್ಕೋಬೇಕಾಗುತ್ತೆ. ಬಾಮೈದನ ಶೋಕಿಗೆ ಅವನು ಮಾಡಿದ ಸಾಲಕ್ಕೆ ಬಾವ ನ್ಯಾಣ ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಏನಿದು ನ್ಯೂಸ್? ಹೋಗಿ ಬಂದು ನನ್ನ ಸಂಸಾರಕ್ಕೇನೆ ಸಿಂಕ್ ಆಗ್ತಾ ಇದೆ. ನನ್ ಬಾಮೈದ ಇರೋಬಿಟ್ಟ. ಬಾಮೈದ, ಬಾಮೈದ. ನಮ್ಮ ಅಕ್ಕ ಚಿಕನ್ಗೆ ಖಾರ ಹುಳಿ ಏನು ಆಚೆ ಇಲ್ಲ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಅಯ್ಯೋ ಅಯ್ಯೋ, ಲೇ ಬಾಮೈದ, ಲೇ ಬಾಮೈದ. ನಮ್ಗೆ ಬೂವಟ್ಟಿ ನಕ್ಕು ಬಿಡಲ್ಲ ನೀನು. ಹೂವನ್ನು ಬಹಳ ಇಷ್ಟ. ಬೂವ ಅಂತೆ ಬೂವ. ನಿಮ್ಮವ್ವ ಅದೇನ್ ಕಂಡು ಎತ್ಬಿಟ್ಲಿಲ್ಲ ನಿನ್ನಲ್ಲ. ಅಲ್ಲ, ಇವ್ರ ಅಕ್ಕನ್ನ ಸೆಂಡ್ ಅಪ್ ಕೊಡಕ್ಕೆ ಅಂತ ಬಂದವನು ನನ್ನ ಮನೇಲೆ ಸೆಟ್ಲ್ ಆಗ್ಬಿಟ್ಟಿದೀಯಲ್ಲೋ. ಅವಳೇ ದೊಡ್ಡ ಹಂದಿ, ನೀನು ಅದಕ್ಕಿಂತ ದೊಡ್ಡ ಹಂದಿ. ನೀನು ಅದಕ್ಕಿಂತ ದೊಡ್ಡ ಹಂದಿ.
ಸ್ವಲ್ಪ ಬೇಡ ಕಣಪ್ಪ. ಅಲ್ಲ ಕಳ, ನೀ ತಿಂತ ಇರೋಕ್ಕೆ ನಾನು ಮಾಡ್ತಾ ಇದ್ದೀನಲ್ಲ ಖರ್ಚು, ಅದನ್ನೇನಾದ್ರೂ ನಾನು ಕೂಡಿಟ್ಬಿಟ್ಟಿದ್ರೆ ಮಜಾ ಭಾರತ ಸೀಸನ್ 4ಗೆ ಪ್ರೊಡ್ಯೂಸರ್ ಆಗ್ಬಿಡ್ತಿದ್ದೆ. ಏನೋ ಗೊತ್ತಿಲ್ಲ, ಎಷ್ಟೇ ತಿಂದ್ರು ಬಾಡಿಲ್ ಗ್ರೋತೇ ಇಲ್ಲ ನೋಡ್ಬಾ. 10 ಜನಕ್ಕೆ ಆಶ್ರಯ ಕೊಡು ಆಲದ ಮರ ಇದ್ದಂಗ ಅವನೇ ನಾಯಿ, ಗ್ರೋತೇ ಇಲ್ಲ ಅಂತ ಹೇಳ್ತವನೆ. ಮಾಡ್ತಿದ್ಯಾ ಬಾವ? ಸೀರಿಯಸ್ ಆಗಿ ಹೇಳ್ತಾ ಇರೋದು ನಾನು. ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಿದ್ಯಾ? ಮಾಡು. ನೋಡು, ಮೈ ಬೊಗ್ಸಿ ಕಷ್ಟಪಟ್ಟು ಬೆವ್ರು ತುರ್ಸಿ ತಿಂದ್ರೆ ಮೈಗತ್ತುತ್ತೆ. ಈ ಬಾವನ್ ರಕ್ತನ ಮಾಂಸನ ಕಿತ್ಕೊಂಡು ರಣ ಅದೇ ತರ ತಿಂದ್ರೆ ಮೈಗತ್ತಲ್ಲ ಕಣೋ. ಕಾಮಿಡಿ ಮಾಡ್ತಿದ್ಯಾ ಬಾವ? ಕಾಮಿಡಿ 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 ಸಾಯಿಸಾಕ್ ಕೊಡ್ಬೇಕು ನಿನ್ನ. ಇದಕ್ರಿ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಇವಳಬ್ಳಿ ಬೈಲಿ. ಇದೊಂದು ನಾಯಿ ಹೊಡೆಯೋ ಕೋಲು, ಇದೊಂದು ದೊಡ್ಡ ನಾಯಿ. ದೊಡ್ಡ ನಾಯಿ ಏನ್ರಿ? ಏನೋ 10 ಜನ ಪಾಮೈಕ್ಲಿದಾರ, ಇರೋದ್ ಒಬ್ಬ ಪಾಮೈತ. ಲೇ, ನನ್ನ ಬಾಳ್ನ ಹಾಳು ಮಾಡಿ ನನ್ನನ್ನ ಕಿತ್ಕೊಂಡ್ ತಿನ್ನಕ್ಕೆ 10 ಜನ ಬೇಕಾಗಿಲ್ಲ, ಇವನಂತವನು ಒಬ್ಬ ಇದ್ರೆ ಸಾಕು. ಲೇ ಅಲ್ಲ ಕಡೆ, ಒಳ್ಳೆ ದನ ಇದ್ದಂಗ ಅವನಲ್ಲೇ ಇವನು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮನೆ ಹತ್ಕ ಉರಿತೈತಲ್ಲ, ಏನೇ ಅದು ಅಡ್ಗೆ ಮನೆ ಸೌಂಡು? 10 ಕುಕ್ಕರ್ ಅನ್ನಕ್ಕೆ ಇಟ್ಟಿದ್ದೀನ್ರಿ. ಯಾಕಪ್ಪ ಇನ್ನೊಂದು ಕುಕ್ಕರಲ್ಲಿ ಇಡಕ್ಕಿಲ್ವಾ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೀನಿ. ನಾ ಏನ್ ಇರ್ಬೇಕು ಅಂತ ಮಾಡಿದಿರೋ ಇಲ್ಲ ನನ್ನ ಸಾಯಿಸ್ಬೇಕು ಅಂತ ಮಾಡಿದಿರೋ? ಫಸ್ಟ್ ನಿನ್ ತೊಲಗು ನಾಯಿ. ನನ್ನ ನಿಮ್ ಕಣ್ ಬಿದ್ದೇನೆ. ನನ್ ತಮ್ಮ ಇಷ್ಟೊಂದು ಸ್ವರ್ಗೋಗಿರೋದು. ಪಾರಪ್ಪ, ಯಾವಾಗ್ಲೂ ಇದೆ ಇವ್ರದ್ದು. ಬಾಬಾ ಅನ್ನ ಖಾಲಿ ಆಯ್ತು. ಅಯ್ಯೋ ನನ್ನ ಮಗನೇ, ನಾನು ನನ್ನ ಹೆಂಡತಿ ವಾರ ಪೂರ್ತಿ 3 kg ಅಕ್ಕಿ ತಿಂದ್ರೆ ನನ್ನ ಮಗ 3 ಕ್ವಿಂಟಾಲ್ ಅಕ್ಕಿ ತಿಂತವನೆ. 3 ಕ್ವಿಂಟಾಲ್ ಅಕ್ಕಿ. ಸರ್, ಆಫೀಸಲ್ಲಿ ಕಾಫಿ ಬೇಕಾ ತಿಂಡಿ ಬೇಕಾ ಅಂತ ಕೇಳಿದ್ರೆ ನನ್ಗೆ ಅವ್ರು ನೆನಪು ಬರಲ್ಲ ಸರ್. ಇವನೊಬ್ಬ ಪಾತ್ರೆ ಹಿಡ್ಕ ಬುವಾ 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 ಅನ್ನೋದೇ ನೆನಪಾಗ್ತಾ ಇರುತ್ತೆ ಸರ್. सर, एक मच्छर एक आदमी को डरा सकता है, ये साले बामैदा है, ये बावा लाइफ बर्बाद कर सकता है। मैं क्या करूं? क्या मैं बोलूं? थुड़ुक थुड़ुक कोड़ी में हंडा है क्या? क्या मैं लाइफ? ये जो आदमी है वैसी है, ये न मत्थे मामा है, ये तो लैंड होगा मैं बैंड बाजता हूँ. ले ये ने ನಿಮ್ಮ ಅಪ್ಪ ಅಮ್ಮ ಬರ್ತಾವ್ರೆ, ಬೆಲೆ ಬಾಳ ವಸ್ತುಗಳನ್ನೆಲ್ಲ ತೆಗೆದು ಬೀರುಲ್ ಬೀಗ ಹಾಕು. ಅತ್ತೆ ಅತ್ತೆ, ಏ ಕಳ್ಳಿ ಕುಳ್ಮಿಂಟಿ, ನಾನ್ ನೋಡ್ತಾ ಇದ್ದೀನಿ. ಏನ್ ಬಟ್ಟೆಲ್ಲ ಧೂಳು. ಧೂಳಂತೆ. ಓ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಏನಪ್ಪ ತುಂಬಾ ಸ್ವರ್ಗ ಹೋಗ್ಬಿಟ್ಟಿದ್ದೀರಾ. ನೀನೇನೇ ಚೆಕ್ ಮಾಡಿದ್ರು ಅಲ್ಲಿ ಬಿಡ್ಗಾಸು ಸಿಗಲ್ಲ. ಏ ಮಾವ, ಏನ್ ಹೊಸ ಚಪ್ಪಲಿ ಹಾಕ ಬಂದಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ದೇವಸ್ಥಾನ ಅಲ್ಲ, ಹೋದ್ ದಸರಾಗ ನಿಮ್ ಮನೆಗ್ ಬಂದಿದ್ನಲ್ಲ, ನಿಮ್ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟೆ. ಹೌದಾ? ನಾನು ಯಾವ್ದೋ ನಾಯಿ ಎತ್ಕೊ ಹೋಯ್ತು ಅನ್ಕೊಂಡಿದ್ದೆ, ಅದ್ರ ನಮ್ಮನೆ ನಾಯಿನ ಎತ್ಕೊ ಹೋಗಿದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಅತ್ತೆ ಅತ್ತೆ, ಏಯ್ ಬರಲ್ಲ, ಅದು ಬರಬಾರ್ದು ಅಂತ ಗಮ್ಮ ಕಂಡಿಸಿದ್ದೀನಿ ನಾನು. ಗೊತ್ತು ಏನ್ ಮಾಡಿದಿರಾ ಅಂತ, ಬಟ್ ಅದ್ರಲ್ಲಿ ಲೈಟ್ ಬರ್ತದ? ಲೈಟ್ ಬರ್ತದೆ ಓಪನ್ ಮಾಡಿದ್ರೆ. ಅಯ್ಯೋ ಅಳಿ ಅಂದ್ರೆ ಯಾಕೆ ಸಿಟ್ ಮಾಡ್ಕೋತೀರಾ? ಚೆನ್ನಾಗಿದ್ದೀರಾ? ಎಲ್ಲವ ಚೆನ್ನಾಗಿರ್ತೀನಿ. 2 ಬನ್ನು ಮಧ್ಯದಲ್ಲಿ ಆಲೂಗೆಡ್ಡೆ ಮಡಿಬಿಟ್ಟು ಬರ್ಗರ್ ಅನ್ಕೊಂಡ್ ತಿಂತ ಇದ್ರಲ್ಲ, ನನ್ನನ್ನ ಎಲ್ಲಿ ಚೆನ್ನಾಗಿರ್ತೀನಿ? ಅಳಿ ಅಂದ್ರು ಕಾವಡಿ ಮಾಡ್ತಾವ್ರೆ, ಕಾವಡಿ. ಹೋಗ್ಲಿ ಬಿಡಿ, ಈ ಸೀರೆ ಹೇಗಿದೆ ಹೇಳಿ? ಸಖತ್ತಾಗಿದೆ. ಥ್ಯಾಂಕ್ಸ್ ಅಳಿ ಅಂದ್ರೆ. ಅದ್ರ ಬೆಲೆ 2,500 ರೂಪಾಯಿ. ಹೌದಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ನೀನ್ ಕುಳಿಮಿಂಟಿ, ನಿನ್ನ ಮಗಳಿಗೆ ದಸರಾ ಹಬ್ಬಕ್ಕೆ ನಾನೇ ನನ್ ಜೇಬಿಂದ ದುಡ್ಡು ತೆಗೆದು ತಕೊಟ್ಟಿದ್ದೆ. ಹೌದಾ? ಮತ್ತವಳು ಅಮ್ಮ ಪ್ರೀತಿನ ತಗೋ ಅಮ್ಮ ಅಂತ ನನ್ ಕೊಟ್ಲು. ಅದೇನು ಪ್ರೀತಿನೇ ಏನೋ, ಬಂದು ಬೀರು ಬಗಲ್ನ ಹೊಡೆದು ಗೋಚ್ಕೊಂಡು ಹೋಯ್ತಾರೆ. ಮಾಮ ಮಾಮ, ನಂದು 32 ಇಂಚು, ನಿಂದು 36, ನಿನ್ಗಾಗತ್ತೋ? ಅಳಿ ಅಂದ್ರೆ ನಿಮ್ಮ ಪ್ಯಾಂಟ್ ನನಗೆ ಕಾಲಕ್ಕೆ ತಾಕ್ತಾ ಇತ್ತು, ಅದಕ್ಕೆ ಹಿಂಗ್ ಮೋಡ್ಚಿಬಿಟ್ಟು ಸೈಡ್ಗೆ ತಾಕ್ತಿದ್ದೀನಿ. ಜಸ್ಟ್ ಮಿಸ್. ನಾನು ಕ್ರಿಕೆಟ್ ಆಡಿದ್ದೀನಿ, ನನಗೂ ಕ್ಯಾಚ್ ಹಿಡಿಯಕ್ ಬರ್ತದೆ. ಬನ್ನಿ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಲ್ಲುಗಾಡ್ಬೇಡಿ, ನಾಯಿ ತರ ಇಲ್ಲೇ ನಿಂತಿರ್ಬೇಕು, ಇಲ್ಲ ಕತ್ರ ಸಾಕ್ಬಿಡ್ತೀನಿ ನಿಮ್ಮನ್ನ. ಕುಂಟಾಲ್ ನನ್ ಮಗ ಅವನು. ಹೇಗಿದ್ಯಾ ಮಗಳೇ? ಅತ್ತೆ ಅತ್ತೆ, ಅದು ರೋಲ್ಡ್ ಗೋಲ್ಡ್. ನನಗ್ ಗೊತ್ತು
ನೀವಿಬ್ರು ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ನ ಮಗಳ ಕುತ್ತಿಗೆಗೆ ಒಂದು ಬಂಗಾರ ಚಿನ್ನ ಹಾಕ್ಸಿದೀರಾ? ಹಾಕ್ಸಲ್ಲ ಕಣ ಕೆಂಡ, ಹಾಕ್ಸಲ್ಲ ನಾನು. ನೀವಿಬ್ರು ಯಾವತ್ ನನ್ನ ಮನೆಗೆ ಬರಲ್ಲ ಅಂತ ಹೇಳ್ತಿರೋ ಅವತ್ತು ಅವಳಿಗೆ ಚೈನ್ ಹಾಕಿಸ್ತೀನಿ, ಇಲ್ಲ ಒಂದ್ ನಾಯಿ ಚೈನು ತಂದು ಹಾಕಲ್ಲ ನಾನು. ಮೊನ್ನೆ ತಿನ್ನಕ್ಕೇನಾದ್ರೂ ಸಿಗುತ್ತಂತ ಬಾವನ್ ಚೆಬಿ ಕೈ ಹಾಕದೆ ನನ್ ಕೈಯ ಸುಟ್ಕೊಂಡು ಹೋಗ್ಬಿಡ್ತು. ಏನಕ್ಕೆ ಜೋಬಕ್ಕೆ ಯಾಕೆ ನೀ ಬಂದು? ನಾನು ಪಂಚೆ ಜೋಬ್ ಅನ್ಕೊಂಡ್ಬಿಟ್ಟೆ. ಯಾವನಾದ್ರೂ ಪಂಚೆಗೆ ಜೇಬಿಡ್ತಾನ? ಪಂಚಲ್ಲಿ ಈಗ ವೆಲ್ಕ್ರನೇ ಬಂದಿದೆ, ಇಜ್ಜೆ ಬಿಡಲ್ವಾ? ನೋಡಿ ಅಮ್ಮ ಮಗಳೇ, ನಿನ್ನೆ ತಾನೇ ಸೈಟ್ ಮಾರಿ ನೀವು ಯಜಮಾನ್ರು 15 ಲಕ್ಷ ರೂಪಾಯಿ ತಗೊಂಡ್ರು. ಅಂತ ಮನೇಲಿ ಇಟ್ಟಿದಾರಾ ಇಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದಾರಾ? 15 ಲಕ್ಷದ ಬಗ್ಗೆ ಯಾವಳಾದ್ರೂ ಮಾತಾಡಿದ್ರೆ ಅಡ್ಡಡ್ಡ ಕತ್ತರಿಸಿ ಉಪ್ಪು ಖಾರ ಹಾಕ್ಬಿಡ್ತೀನಿ, ಅರ್ಥ ಆಯ್ತಾ? ನಮ್ಗೆ ಯಾವನಾದ್ರೂ ಆವಾಜ್ ಹಾಕಿದ್ರೆ ಅವ್ನ್ ತಲೆ ತೆಗೆದ್ಬಿಡ್ತೀನಿ, ಗೊತ್ತಾಯ್ತಾ? ಫೋನೇ ನಿಮ್ಮ ಅಪ್ಪನ ಕೈ ಕೊಟ್ಬಿಟ್ಟು ಬಂದಿದ್ಯಾ? ಎಲ್ಲಿದ ಫೋನಲ್ಲಿ? ಬರೀ ಕಡೆಗೆ ಸಿಕ್ಬಿಟ್ರು ನೀವು ಕಳ್ಳನ್ ಮಕ್ಳು. ನಂಗೆ ಅಪ್ಪ ನೀನೇನ್ ಬೇಜಾರ್ ಮಾಡ್ಕೋಬೇಡ, ಬಾವ ಕಾಮಿಡಿ ಮಾಡ್ತಾವನೆ. ನಿಜಲ್ಲೂ ಸಾಯಿಸ್ಬಿಡ್ತೀನಿ ಕಣ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣ. ಸೀರಿಯಸ್ ಕಾಮಿಡಿ ಮಾಡ್ತಾವನೆ. ನಾವು ಬಂದು ಎಷ್ಟೊತ್ತಾಯ್ತು? ಕರೆಕ್ಟ್ ಅಲ್ಲ? ದಯವಿಟ್ಟು ಹೊರಡಿ. ಅಲ್ಲ ಕಣವ, ಬಂದಿಷ್ಟೊತ್ತಾಯ್ತು. ತಿಂದ್ರ ಉಂಡ್ರ ಅಂತ ಕೇಳದ್ಬಿಟ್ಟು ಹಿಂಗೆ ನಿಲ್ಸೋರಲ್ಲ ನಿನ್ ಗಂಡ. ಅದೇನೋಪ್ಪ. ಅಯ್ಯೋ, ಇವ್ರಿಗೆ ಅದೆಲ್ಲ ಎಲ್ಲಿ ಪ್ರಜ್ಞೆ ಇರುತ್ತೆ? ನನ್ಗೆ ಯಾವಾಗ್ಲೂ ಭಯದೇ ಇವ್ರ ಕೆಲ್ಸ. ಅದೇ ಅಪ್ಪಿ ಕುರಿಪಿಕ್ಕೆ ಸರಿ ಕಣಿ, ಈಗ ಕೇಳ್ತೀನಿ. ಸರಿ ಮಾವ, ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡಿ. ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ. ಇರ್ಲಿ. ನಮ್ಮ ಮನೇಲಿ ಇಲಿ ಪಾಸಣ ಐತೆ, ತಿಂತೀರಾ? ಗಿಡಕ್ಕೆ ಕೊಡಿ ಔಷಧಿ ಐತೆ, ಕುಡಿತೀರಾ? ನೋಡಿದ್ರೇನ್ರಿ ಈ ಅಳಿಯಂದ್ರಿಗೆ ಅತ್ತೆ ತಿರು ಅಂದ್ರೆ ಕಾಮಿಡಿ ಆಗ್ಬಿಡುತ್ತೆ. ನೀವ್ ಹಿಂಗೆ ಕಾಮಿಡಿ ಮಾಡ್ತೀರಿ, ನಾನು ಊಟ ತಂದ್ಬಿಡ್ತೀನಿ. ಊಟ ತಾಯೇ, ಬಿಸಿ ಬಿಸಿ ಅನ್ನ ಕವ್ವ. ಹೊಟ್ಟೆ ಚುರುಗುಡ್ತೈತೆ, ಬೇಗ ತಾಬರವ. ಹೊಟ್ಟೆ ನೀವೇನ ಅಣ್ಣಮ್ಮನ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡವ್ರೇನು? ಇದು ನಿಮ್ಮ ಅಳಿಯನ್ ಮನೆ ಕಂಡ್ರು. ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡು. ಹಿಂಗೋಕೆನಾ? ಡಿಗ್ನಿಟಿ ಅಂತಂದ್ರೆ ಹೆಂಗೋಕೆನಾ ಅನ್ನೋದಲ್ಲ. ಹಂಗಾರೆ ಹೆಂಗ ಕುತ್ಕೋಬೇಕಾ ಇಲ್ಲ ಹೇಂಗ ಕುತ್ಕೋಬೇಕಾ ಇಲ್ಲ ಹೇಂಗ ನಿಂತ್ಕೋಬೇಕಾ? ಅಮ್ಮ ಕುಳಿಮಿಂಟಿ, ಡಿಗ್ನಿಟಿ ಅನ್ನೋದು ಹೇಳ್ಕೊಂಡ್ ಬರೋದಲ್ಲ, ಅದು ನಂತರನೇ ಬರ್ಬೇಕು, ಬ್ಲಡ್ ಅಲ್ಲಿ. ಅಪ್ಪ ತಿಂದಯ್ಯ ಮಾವ, ಉಸಿ ಗ್ಯಾಪ್ ಕೊಟ್ಬಿಡ್ತೀನಪ್ಪ. ಗ್ಯಾಪ್ ಕೊಟ್ರೆ ಗ್ಯಾಸ್ ಬರ್ತದೆ. ಅಪ್ಪ ನನಗ್ ಬಂದ್ರು ಪರವಾಗಿಲ್ಲ, ಇವನಿಗೆ ಮಾತ್ರ ಬರಬಾರ್ದು. ತಿನ್ನು. ಏನ್ ಮಾಡ್ತಾರಲ್ಲಿ? ಅಪ್ಪ ಅಮ್ಮನ್ಗೆ ಊಟ ಹಾಕ ಪದ್ಧತಿನ ಇದು? ಪದ್ಧತಿನ? ಕುಡಿ. ಅಳಿ ಅಂದ್ರೆ ನಮ್ಗೆ ಯಾಕೆ ಅನ್ನನ ಪೇಪರ್ ಅಲ್ಲಿ ಹಾಕ್ತಾ ಇದ್ದೀರಾ? ಅಪ್ಪ ನಿನ್ಗೇನಾರ ತಟ್ಟೆಲ್ ಅನ್ನ ಹಾಕ್ಬಿಟ್ರೆ ನಾಳೆ ನಾನ್ ಪೇಪರ್ ಇಂದ ತಿನ್ಬೇಕಾಗುತ್ತೆ. 30 ಪ್ಲೇಟ್ ಇತ್ತು, ಈ ನನ್ ಮಕ್ಳು ಬಂದು 3 ಪ್ಲೇಟ್ ಮಾಡ್ಬಿಟ್ಟು ಅವ್ರ ಕಡೆ. ಈಗ ನೋಡಿದ್ರೆ ಪ್ಲೇಟ್ ರೈಟು ಗಗನಕ್ಕೆ ಏರ್ತಾ ಕೂತೈತೆ. ಅದೇನಪ್ಪ, ನಾ ಮಾರಕ್ ಹೋದಾಗ ಬಲೆನೇ ಕೊಡಲ್ಲ ನಂಗೆ. ಕುರ್ಮಿಟ್ಟಿ ಆವೇಶದಲ್ಲಿ ಒಂದ್ ಸ್ಪೂನ್ ಕಳ್ಕೊಂಡ್ಬಿಟ್ಟೆ ನಾನು. ಏನ್ರಿ ನೀವು ನಮ್ಮ ಅಪ್ಪ ಅಮ್ಮನಿಗೆ ಕವರಲ್ಲಿ ಊಟ ಹಾಕ್ತಿದ್ದೀರಾ? ಅಮ್ಮ ಕುರಿಪಿಕೆ, ನೀ ಏನ್ ಫೀಲ್ ಆಗಕ್ ಹೋಗ್ಬೇಡ. ಅಲ್ಲೋಡು ಅಲ್ಲೋಡು. ಯೋಗತ್ತಗ ಹಂಗ್ ತಿಂತಾರೆ ಯಾರಿದ್ರು? ಇಲ್ಲಿ ಹಿಂಗ್ ಓದ್ಬಿಟ್ಟು ಹಿಂಗ್ ಕಲಿಸ್ಬಿಟ್ಟು ಹಿಂಗ್ ತಿಂದ್ಬಿಟ್ರೆ ಇದೆ ಪಿತೃಪಕ್ಷದ ಕೂಳು. ನೋಡ್ದಾ, ಅವ್ರಿಗೆ ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ, ಕಂಠ ಪೂರ್ತಿ ನಾಯಿ ತಿನ್ನಂಗ್ ತಿನ್ನೋದೇ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವ? ಊರ್ ಹಂದಿ, ಊರ್ ನಾಯಿ ತಿಂದು ತೇಗತ್ತವ್ರೆ ಇವರು. ಈ ಬೈಯೋದು ಹಿಂಗೆ, ಇವ್ರು ಹಾಡೋದು ಹಿಂಗೆ, ಎಲ್ಲ ನನ್ ಕರ್ಮ ಕರ್ಮ ಕರ್ಮ. ಎದ್ದಾಳ ಹೋಗೋಣ. ಬಾವಾ ಅನ್ನ ಕಾಳು ಕರ್ಕೊಂಡ್ಗೆ ವಿಳಿಕೆ. ಸರ್, ಇವಳು ಮಗಳನ್ನ ಪಟಾಯಿಸ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ಕೊಂಡಿದೆ. ಈ ನನ್ ಮಕ್ಳು ನನ್ನನ್ನು ಪಟಾಯಿಸ್ಬಿಟ್ಟು ಕುರಿ ಪಿಕ್ಕೆ ಆಯಂಗ್ ಮಾಡ್ಬಿಟ್ಟವ್ರು. ನನ್ ಕುರಿ ಪಿಕ್ಕೆ ಸುಮ್ನೆ ಹೇಳ್ಬಾರ್ದು. ನನ್ ಮಗಳು ಅಡ್ಗೆ ಮಾತ್ರ ಸಖತ್ತಾಗಿ ಮಾಡೋಳೆ, ಅಡ್ಗೆ ಸಖತ್ತಾಗಿ ಮಾಡೋಳೆ. ಅಳಿ ಅಂದ್ರೆ ನೀವ್ ಹೋಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ಮಲ್ಕೊಳ್ಳಿ, ನಾವಿಲ್ಲೇ ಹಾಸ್ಕ ಮಲ್ಕೊಂತೀವಿ. ಸರಿ ಮಲ್ಕೊಳ್ಳಿ.
ಯಾಕೆ ಊರ್ಗ್ ಹೋಗಲ್ವಾ ನೀವು? ಸ್ನಾನ ಮಾಡೋದೇ ಇಲ್ವಾ? ಹಾ? ಅರ್ಧ ರಾತ್ರಿ ಮನೆಗೆ ಹೋದ್ರೆ ಪಕ್ಕದವ್ರು ಬೈಯಲ್ವಾ? ಅಪ್ಪ ಪಕ್ಕದ ಮನೆಯವ್ರು ಏನೋ ಅಂತಾರೆ, ಎದುರುಗಡೆ ಮನೆಯವ್ರು ಏನೋ ಅಂತಾರೆ ಅನ್ನೋದು ನಂಗೆ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ನೀನ್ ಇಲ್ಲಿಂದ ಹೋಗು. ಅಳಿಯಂದ್ರು ಕಾವಡಿ ಮಾಡ್ತಾರೆ. ಇದಕ್ಕೆ ಓರ್ಲಾ ಅಲ್ಲ ಮಲ್ಕ. ಅಯ್ಯಪ್ಪ ದರಿದ್ರಿ ನನ್ ಮಕ್ಳು ಅದು ಎಲ್ಲಿ ಸಿಕ್ಬಿಟ್ರು ನನಗೆ. ಲೈಟ್ ಆಫ್ ಮಾಡಿ, ನಂಗೆ ಲೈಟ್ ಇದ್ರೆ ನಿದ್ದೆ ಬರಲ್ಲ. ಅಮ್ಮ ನೀನ್ ಇಲ್ಲಿದ್ರೆ ನಂಗೂ ನಿದ್ದೆ ಬರಲ್ಲ. ಏನಾರ ಹೇಳದ್ನಾ? ಮಲ್ಕೋ ಬಾಬಾ. ಅನ್ನ ಖಾಲಿ ಆಯ್ತು, ನಂಗೆ ಅನ್ನ ಕೊಡ್ಸು. ಅಪ್ಪ ಮಧ್ಯರಾತ್ರಿ ಆಗಿದ್ರು ಅನ್ನ ಅಂತೀಯಲ್ಲಪ್ಪ. ಹೋಗು ಉಳಿಕೋ ಹೋಗು. ಅನ್ನ ಖಾಲಿ. ಬೆಡ್ರೂಮ್ ಅಲ್ಲಿ ಹೋಗಿ ಮಲ್ಕೊಂಡ್ರೆ ನನ್ನ ಮಕ್ಕಳು ಎಲ್ಲಾನು ಗುಡ್ಸ್ ಗುಂಡಾಂತರ ಮಾಡ್ಬಿಡ್ತಾರೆ. ಬೇಡ, ನಾನು ಇಲ್ಲೇ ಮಲ್ಕೊಂತೀನಿ ನಾನು. ಅಪ್ಪ ಈ ಸಲದಕ್ಕಲ್ಲಿ ಟಿವಿ ಇಟ್ಬಿಟ್ಟು ಮಕ್ಕಳಾಗೋ ಅಂದ್ರೆ ಎಲ್ಲ ಆಯ್ತವೆ ನೋಡಿ. ಟಿವಿ ಫ್ರಿಜ್ ಮೇಲೆ ಇರ್ಬೇಕು, ನಿಮ್ಗೆ ರಿಮೋಟು ಫ್ರಿಜ್ ಮೇಲೆ ಇಡ್ಬೇಕು. ಎಲ್ಲ ಅತ್ತೆ ಮಾವನ್ ಹೇಳ್ಕೊಡಕ್ ಆಗುತ್ತಾ ನಿಮ್ಗೆ? ನೀವು ಸ್ವಲ್ಪ ತಿಳ್ಕೋಬೇಕು, ಅದು ಪದ್ಧತಿ. ಏನಪ್ಪ ಎಲ್ಲ ನಾವೇ ಹೇಳ್ಕೊಡ್ಬೇಕು. ಕಾಲ ಹುಡುಗರು ಯಪ್ಪ ಯಪ್ಪ. ಲೇ 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 ಅಲ್ಲ ಕಣ, ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಅಂತಾರೆ. ನೀವು ನೋಡಿದ್ರೆ ನನ್ನ ಮನೇಲೆ ಕಣ್ಣು ಹಾಕ್ತಿದ್ದೀರಲ್ರು. ನಿಮ್ ಜನ್ಮಕ್ಕಿತ್ತು ಬೆಂಕಿ ಹಾಕ. ಎಲ್ಲಿ ಸಿಕ್ಕಿದ್ರೆ ಏನೋ ನನಗೆ. ಲೇ ಇವಳೆ ಮಲಗ್ಬಿಟ್ಟ? ದಿನ ಹೇಳು. ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ನೋಡ್ದೆ, ನೀನಾದ್ರೂ ಪಾಸ್ ಆಗು. ಈಗ ನೋಡಿ ನನ್ನ ಪರ್ಫಾರ್ಮೆನ್ಸ್. ಅಯ್ಯೋ, ನಂಗೆ ಇಲ್ಲಿ ನಿದ್ದೆಲ್ ಓಡಾಡೋ ಕಾಯಿಲೆ ಯಾವಾಗ ಸರಿ ಹೋಗುತ್ತೋ ಏನೋ. ನಮ್ಮ ಯಜಮಾನ್ರಿಗೆ ಎಷ್ಟು ಸತಿ ಹೇಳಿದೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ಅವ್ರು ನನ್ ಕರ್ಕೊಂಡೇ ಹೋಗಿಲ್ಲ. ಈ ವಿಷಯ ನಮ್ಮ ಅಳಿಯಂದ್ರಿಗೆ ಏನಾದ್ರೂ ಗೊತ್ತಾದ್ರೆ ಏನ್ ಅನ್ಕೋಬೇಡ. ಇನ್ನೇನ್ ಅನ್ಕೋತಾರೆ? ಕಳ್ಳಿ ಅನ್ಕೋತಾರೆ. ಅಯ್ಯೋ ನನ್ನ ಮಕ್ಳ, ಲೇ ನೀವು ಸೀಸನ್ 1, ಸೀಸನ್ 2, ಸೀಸನ್ 3 ಆರ್ಟಿಸ್ಟು. ನಾನು ಸೀಸನ್ 4ಗೆ ಸೆಲೆಕ್ಟ್ ಆಗಿರೋ ಆರ್ಟಿಸ್ಟು. ಇವಾಗ ನನ್ನ ಪರ್ಫಾರ್ಮೆನ್ಸ್ ಏನು ಅಂತ ನಾನು ತೋರಿಸ್ತೀನಿ ನೋಡಿ. ಅಯ್ಯೋ, ಈ ನಿದ್ದೆಲ್ ದೊಣ್ಣೆ ತಕ್ಕ ಹೊಡೆಯೋ ಕಾಯಿಲೆ ಅದು ಯಾವಾಗ ಹೋಗುತ್ತೋ ಏನೋ. ಇದನ್ನ ನಮ್ಮ ಅತ್ತೆ ಮಾವ ಕೇಳಿಸ್ಕೊಂಡ್ರದ್ ಏನ್ ಮಾಡ್ತಾರೋ ಏನೋ. ಏನ್ ಅನ್ಕತಾರೆ? ನಿದ್ದೆ ಗಣ್ಣಲ್ಲಿ ದೊಣ್ಣೆ ತಕ್ಕ ಹೊಡಿತವನೆ ಅನ್ಕತಾರೆ. ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ದೆ ಅತ್ತೆ? ಆ ಪರ್ಕೆ ನನಗೆ ಹೊರಕೆ ತಗೊಂಡ್ ಹೊಡ್ದ ಅಂದ್ರೆ ಮಾನ ಮರ್ಯಾದೆ ಹೋಗಲ್ವಾ? ಅಳಿ ಅಂದ್ರೆ ಏನೂ ಆಗಿಲ್ಲ. ಏನು ಆಗಿಲ್ವಾ? ಏನೂ ಆಗಿಲ್ಲ. ಇಷ್ಟೊತ್ತಿಗೆ ಏನಾರು ಆಗ್ಬೇಕಿತ್ತಲ್ಲ ಮಾಮ. बहुत चालाक है. मैं क्या करूं? क्या मैं बोलतो ತುಡುಕ್ ತುಡುಕ್ ನನ್ನ ಮಕ್ಕಳು ಇವ್ರಿಗೆ ರಿವರ್ಸ್ ಆಗ್ಲಿಲ್ಲ ಅಂತಂದ್ರೆ ಇವ್ರು ಬುದ್ಧಿನೇ ಕಲಿಯಲ್ಲ ಸರ್ ಇವರು. ಅನ್ನ ಖಾಲಿ ಇವನ್ ಸಾಕ ಬದ್ಲು ಒಂದು ಎಮ್ಮೆ ಸಾಕ್ಬೋದಿತ್ತಲ್ಲಪ್ಪ ನಾನು. ಅಲ್ಲ ಅಪ್ಪ ಅಮ್ಮ ಹೋದ್ರು, ಮಗಳ ಯಾಕೆ ಈ ಕಡೆ ಬತ್ತವ್ರೆ? ಲೇ ಇವಳೆ ಏನ್ರಿ? ನಿಮ್ ತಂಗಿ ಬತ್ತವ್ರೆ. ನೀನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಫಸ್ಟ್ ನೀನ್ ಹೋಗು. ಬಾಬಾ, ಯಾವಾಗ ಕಳಿಸ್ತೀನಿ ನೆಂಟಿನ ಮನೆಯಿಂದ ಆಚೆ? ಏನ್ ಸುಮ್ನೆ ಇರ್ಲಿ ಅಂತ. ಸುಮ್ನೆ ಇರ್ಲಿ ಅಂತ ಹೇಳಿದ ನೋಡಿ. ನಿನಗೆ ಏನು ಎಲ್ಲರನ್ನು ಬೈತಿರ್ತೀಯ. ನಿನ್ ನೋಡಿ ಇಲ್ಲ ಹೆಂಗ್ ಸಿಗ್ತಾರೆ ಅಂತ. ಹೌದು, ಆರಾಮಾಗಿದ್ಯಾ ನೀನ್? ಆಕ್ಚುಲಿ ಇನ್ನೂ ಹಸುವಾಗಿದೆ. ಅಲ್ಲ ಕಣೋ, ಹಂಗ್ ತಿಂತಾ ಇದೆಯಲ್ಲೋ. ಎಲ್ಲ ತಿಂದು ಮುಗಿಸಿದೆ. ಎಲ್ಲ ತಿಂದ್ ಮುಗಿಸ್ತೀಯಾ? ಇನ್ನೂ ಹಸು ಆಗ್ತಿದ್ಯಾ? ಅಯ್ಯಪ್ಪ ಆಗಲ್ಲಪ್ಪ, ನಂಗೆ ಒಂಥರ ಆಗೋಯ್ತು ಹೊಟ್ಟೆನೆಲ್ಲ. ಗುರುಜಿ, ಹೇಗಿತ್ತು ಸ್ಕಿಟ್ಟು? ಇದು ಆಕ್ಚುಲಿ ಪರ್ಫಾರ್ಮೆನ್ಸ್ ಸ್ಕಿಟ್ಟು. ಎಲ್ಲರೂ ಪರ್ಫಾರ್ಮ್ ಸಿಕ್ಕಾಬಡೆ ಜನ ಮಾಡಿದ್ದಾರೆ. ನನಗೆ ಆಕ್ಚುಲಿ ಶಿವ ಎಂಟ್ರಿ ಸಿಕ್ಕಾಬಡೆ ಇಷ್ಟ ಆಯಿತು. ಅದು ಒಂದು ಡ್ಯಾನ್ಸ್ ಪ್ಯಾಟರ್ನು, ಆಮೇಲೆ ಬಾಡಿ ಲ್ಯಾಂಗ್ವೇಜು ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಮಾವ ಯಾವುದು ಬಿಡಲ್ವಲ್ರಿ ನೀವು. ಪ್ಲೇಟ್ ಎಷ್ಟು ಎತ್ಕೊಂಡು ಹೋಗಿದ್ದೀರಾ? 30 ಪ್ಲೇಟ್, ಒಂದು 60 ಸ್ಪೂನ್ ಸರ್. ಗುಡ್ ಸ್ಕಿಟ್ ಆಕ್ಚುಲಿ. ಪರ್ಫಾರ್ಮೆನ್ಸ್ ವೈಸ್ ನಮ್ಮ ಜಗಪ್ಪ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚ್ಚಿ, ನನ್ ಶಿವನ್ ಕೇಳ್ಬೇಕು.
ಏನ್ ತಿಂದೆ? ಏನಿತ್ತು ಅದ್ರಲ್ಲಿ? ಚಿಕನ್ ಬಿರಿಯಾನಿ, ಆಪಲ್, ನಿಂಬೆಹಣ್ಣು, ಹಾ ಮೆಣಸಿನ್ಕಾಯಿ. ಸಾಕಲ್ವಾ? ದಟ್ ವಾಸ್ ವೆರಿ ಗುಡ್. ಅದೇ ತುಂಬಾ ಕಷ್ಟ ಅಲ್ವಾ ಶಿವು ಕೆಲಸ, ಇಡೀ ಸ್ಕಿಟಲ್ಲಿ ತಿನ್ಕೊಂಡು ಕೂರೋದು. ಅದಾದ್ಮೇಲೆ ಶಿವು ಕ್ಯಾರೆಕ್ಟರ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಶಿವು ಕೂಡ ಅಷ್ಟೇ ಸಖತ್ತಾಗಿ ಮಾಡ್ದ. ಜಗ ಎಂಟ್ರಿ ವಾಸ್, ಥ್ಯಾಂಕ್ ಯು ಸೋ ಮಚ್ ಜಗ. ಭರಾಟೆ ಸಾಂಗಿಗೆ ಎಂಟ್ರಿ ಕೊಟ್ಟಿದ್ಕೆ ನೀನು, ಅದು ಸಿನಿಮಾದಲ್ಲಿ ಅವ್ನು ಹಾಡೋದು. ಆ್ಯಂಡ್ ಫ್ಲೋರ್ ಮೂಮೆಂಟ್ ವಾಸ್ ಆಸಮ್. ಅದಕ್ಕೆ ಹೇಳಿದೆ ವಾವ್ ವಾವ್ ಅಂತ. ಆ್ಯಂಡ್ ಸೀತಾರಾಮು, ಸುಷ್ಮಿತಾ, ನೀವು ಕೂಡ ತುಂಬಾ ಚೆನ್ನಾಗಿ ಕಳ್ತನ ಮಾಡಿದ್ದೀರಾ ಹಂಗೆ. ಬಟ್ ಓವರ್ ಆಲ್ ನಂಗೆ ಸಖತ್ ಮಜಾ ಕೊಡ್ತೀವಿ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಜಗಪ್ಪ ಅಂಡ್ ಟೀಮ್. ತುಂಬಾ ಚೆನ್ನಾಗಿತ್ತು. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಕಾಲ ಕೆಟ್ಟೋಗಿದೆ ರೀ ಅಂತ ಯಾರು ಹೇಳಿದ್ದು? ಅದು ಸೂಪರ್ ಸ್ಪೀಡ್ ಅಲ್ಲಿ ಓಡ್ತಾನೆ ಇದೆ. ಬೆಳಗ್ಗೆ ಹೊತ್ತು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದೇ ರಾತ್ರಿ 8 ಗಂಟೆಯಿಂದ 9 ಯಾವಾಗ ಆಯ್ತು ಅಂತ ಅರ್ಥನೇ ಆಗಲ್ಲ. ಈಗ 9 ಆಯ್ತು, ಹೊರಡೋ ಟೈಮ್ ಬಂತು. ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ.